ಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇವ ಹರ್ಮೇವ ಸಮಕರ ನಿಪಾತೋ ಹಿಮಕರಃ. ವನೇವ ಹರ್ಮೇವ ಸಮಕರ ನಿಪಾತೋ ಹಿಮಕರಃ. ನನ್ನ ಲಲಿತಾ ಸಹಸ್ರನಾಮ ಬಂಧುಗಳೇ, ಎಲ್ಲ ಹಿರಿಯರೇ, ಈ ಚಿಂತನೆಗೆ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂತಹ ಶ್ರೀಯುತ ಎಂ ಪಿ ಹರೀಶ್ ಹಾಗೂ ಅವರ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 683ನೇ ನಾಮದ ಚಿಂತನೆಯನ್ನು ನಾವು ಮಾಡ್ತಾ ಇದ್ವಿ. ಶೋಭನಾ ಸುಲಭ ಗತಿ ಎನ್ನುವಂತಹ ನಾಮ. ಅದರೊಳಗೆ ಭಾಸ್ಕರರಾಯರು ಹೇಳಿದಂತಹ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಂದೇ ನಾಮವಾದರೂ ಸಹ ಅದನ್ನು 3 ತರಹದಲ್ಲಿ ಅರ್ಥೈಸಲಿಕ್ಕೆ ಆಗುತ್ತದೆ ಎನ್ನುವಂಥದ್ದನ್ನು. ಅದಾದ ಮೇಲೆ ಮತ್ತೆ ನಾನು ಹೇಳಬೇಕಾದದ್ದು, ಅಲ್ಲಿ ಆ ಶೋಭನಾ ಸುಲಭ ಗತಿ ಅಂತ ಒಂದು ಶಬ್ದ ಉಂಟು. ಅದಕ್ಕೆ ಗತಿ ಅಂದರೆ ನಾವು ಹೋಗಿ ಪಡೆಯಬೇಕಾದ ಸ್ಥಾನ ಅಂತ ಅರ್ಥ. ಗತಿ ಅಂದರೆ ಗಮನ. ಪ್ರತಿಯೊಂದು ಗಮನಕ್ಕೂ ಒಂದು ಉದ್ದೇಶ ಇರ್ತದೆ. ಉದ್ದೇಶ ಇಲ್ಲದೆ ಯಾರೂ ಸಹ ಹೋಗೋದಿಲ್ಲ. ಕನ್ನಡದಲ್ಲಿ ಹೇಳ್ತಾರಲ್ಲ, ಕುಟ್ಟಿ ಕುಂದಾಪುರಕ್ಕೆ ಹೋದ ಹಾಗೆ ಅಂತ. ದಯವಿಟ್ಟು ಕುಂದಾಪುರದವ್ರು ಯಾರು ಇದ್ರೆ ಬೇಜಾರ ಮಾಡ್ಕೊಳ್ಬೇಡಿ. ಬೆಂಗಳೂರಲ್ಲಿ ಅದನ್ನು ಬೇರೆ ರೀತಿ ಹೇಳ್ತಾರೆ. ಅವನು ಅಲ್ಲಿ ಯಾಕೆ ಹೋಗಿ ಏನು ಗೋಡೆ ಮುಟ್ಟಿ ಬಂದನಾ ಅಂತ. ಅಂದರೆ ವ್ಯರ್ಥವಾದ ಓಡಾಟಕ್ಕೆ ಇಂಥದ್ದು. ಹಾಗಾಗಿ ಯಾರೂ ಸಹ ತಿಳುವಳಿಕೆ ಇರುವವರು ವ್ಯರ್ಥವಾದಂಥ ಓಡಾಟ ಮಾಡೋದಿಲ್ಲ. ಹಾಗಾಗಿ ಗಮನಕ್ಕೆ ಒಂದು ಉದ್ದೇಶ ಉಂಟು. ಮೈಸೂರಿಗೆ ಹೋದ ಅಂದರೆ ಯಾಕೆ ಹೋದ? ಟು ಕಮ್ ಬ್ಯಾಕ್ ಅಂತ ಹೇಳೋಣವಾ? ವಾಪಸ್ ಬರಬೇಕು ಅಂತಾದರೆ ಅಲ್ಲಿಗೆ ಯಾಕೆ ಹೋಗಬೇಕು? ಎಲ್ಲಾದರೂ ಹೋಗ್ಬೋದು ಅಲ್ವಾ? ಹಾಗೆ ಗಮನಕ್ಕೆ ಒಂದು ಉದ್ದೇಶ ಉಂಟು. ಅದಕ್ಕೋಸ್ಕರ ಉಪನಿಷತ್ತು ಹೇಳುತ್ತೆ, ಗತಿ ಅನ್ನೋದಕ್ಕೆ ಅರ್ಥ ಬರೇ ಗಮನ ಅಲ್ಲ, ಹೋಗಿ ಪಡೆಯಬೇಕಾದದ್ದು ಗತಿ. ಅಂದರೆ ಅಲ್ಲೊಂದು ಪ್ರಯೋಜನ ಉಂಟು. ಉಪನಿಷತ್ತು ಹೇಳುತ್ತೆ ಅದನ್ನು, ಸರ್ವೇ ವೇದಾ ಯತ್ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ತಚ್ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ. ಸರ್ವೇ ವೇದಾ ಯತ್ ಪದಂ, ಆ ಪದವನ್ನೇ ಪದಗತವು ಅಂತ ಧಾತು, ಹೋಗಿ ಪಡಿಲಿಕ್ಕೆ ಯೋಗ್ಯವಾದಂಥದ್ದು ಅಂತ. ಆದ್ದರಿಂದ ಅದು ಗತಿ, ಅದು ಪದ. ಉಪನಿಷತ್ತು ಹೇಳುತ್ತೆ, ಸರ್ವೇ ವೇದಾ ಯತ್ಪದಮಾಮನಂತಿ, ಯಾವುದು ನೀನು ಹೋಗಿ ಸೇರಬೇಕಾದ ಗಮ್ಯಸ್ಥಾನ, ಯಾವುದು ನಿನ್ನ ಡೆಸ್ಟಿನೇಷನ್ ಅಂತ ತಿಳಿದುಕೋ ಅಂತ. ಮತ್ತೆ ಇದು ವೇದ ಹೇಳುತ್ತೆ. ಎಲ್ಲ ತಪಸ್ಸುಗಳ ಉದ್ದೇಶವೂ ಸಹ ಏನು ಕೇಳಿದರೆ ಅದೇನೇ. ನಾವು ಹೋಗಿ ಸೇರಬೇಕಾದದ್ದು ಎಲ್ಲಿಗೆ? ನನ್ನ ಮೂಲ ಯಾವುದೋ ಅಲ್ಲೇ ಹೋಗಿ ನಾನು ಸೇರಬೇಕು. ಮತ್ತು ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ, ಯಾವುದನ್ನು ಪಡೆಯೋದಕ್ಕೋಸ್ಕರ ಬ್ರಹ್ಮಚರ್ಯ ಪಾಲನೆಯನ್ನು ಮಾಡ್ತಾರೋ. ಬ್ರಹ್ಮಚರ್ಯ ಪಾಲನೆ ಅಂದರೆ ಎರಡರ್ಥ. ಒಂದು, ಮದುವೆಯಾಗದೆ
ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಸಂಸಾರಕ್ಕೆ ಬೆನ್ನು ಹಾಕಿ ಬ್ರಹ್ಮಚರ್ಯಾಶ್ರಮದಲ್ಲಿದ್ದು ಸಾಧನೆ ಮಾಡುವುದು ಅಂತ ಒಂದರ್ಥ. ಇನ್ನೊಂದರ್ಥ ಬ್ರಹ್ಮಚರ್ಯ ಅಂದರೆ, ಬ್ರಹ್ಮ ಅಂದರೆ ಪರಬ್ರಹ್ಮ ವಸ್ತು, ಅದನ್ನು ಪಡೆಯೋದಕ್ಕೋಸ್ಕರ ಚರತೀತಿ ಬ್ರಹ್ಮಚರ್ಯಂ, ಪ್ರಯತ್ನ ಮಾಡೋದು. ಅದು ಗೃಹಸ್ಥರು ಆಗ್ಬೋದು ಆ ಅರ್ಥದೊಳಗೆ. ಹೀಗೆ ಬ್ರಹ್ಮಚರ್ಯ ಅನ್ನೋದಕ್ಕೆ ಈ ಅರ್ಥವೇ ಅಷ್ಟೇ ಹೊರತು ಮದುವೆ ಆಗದೇ ಇರುವವರೆಲ್ಲ ಬ್ರಹ್ಮಚಾರಿಗಳು, ಮದುವೆ ಆಗದೇ ಇರುವಿಕೆಯೇ ಬ್ರಹ್ಮಚರ್ಯ ಅಂತ ಅರ್ಥ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ, ಅಂಥ ಸ್ಥಾನವನ್ನು ನಾನು ನಿನಗೆ ಹೇಳ್ತೇನೆ ಅಂತ ಉಪನಿಷತ್ತು ಹೇಳುತ್ತೆ. ಮುಂದೆ ಅದರ ವಿಚಾರ. ಅಲ್ಲಿಗೆ ಪದ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಗತಿ. ಗತಿ ಅನ್ನೋದಕ್ಕೆ ಅರ್ಥ ಏನು ಕೇಳಿದರೆ ಪದ, ಪದ್ಯತೆ, ಗಮ್ಯತೆ, ಪ್ರಾಪ್ಯತೆ, ಹೋಗಿ ಪಡೆಯುವಂತಹದ್ದು ಅಂತ. ಹೀಗೆ ಗತ್ಯೈ ನಮಃ, ಎಲ್ಲ ಸಾಧಕರ, ಭಕ್ತರ, ಉಪಾಸಕರ ಗತಿ, ಚರಮ ಪರಮ ಗಮ್ಯಸ್ಥಾನ ಯಾವುದೋ ಅದು ಜಗನ್ಮಾತೆ. ಆದ್ದರಿಂದ ಗತ್ಯೈ ನಮಃ ಅಂತ. ಏಷೈವ ಸರ್ವಭೂತಾನಾಂ ಉತ್ತಮಾ ಗತಿ ಅಂತ ಕೂರ್ಮ ಪುರಾಣ ಉಪನಿಷತ್ತಿನ ಈ ಮಾತನ್ನು ಸಮರ್ಥಿಸ್ತದೆ. ಇಷ್ಟಾದ ಮೇಲೆ ವೈದ್ಯನಾಥ ದೀಕ್ಷಿತರು ಈ ನಾಮಕ್ಕೆ ಏನು ವಿವರಣೆ ಕೊಟ್ಟಿದ್ದಾರೆ ಅಂತ ನೋಡಬೇಕು. ಭಾಸ್ಕರರಾಯರು ಶೋಭನಾ ಸುಲಭಾಗತಿ ಅಂತ ಒಂದು ನಾಮ ಅಂತ ಪರಿಗಣನೆ ಮಾಡಿದರೆ, ದೀಕ್ಷಿತರನ್ನು ಕರಾರುವಾಕ್ಕಾಗಿ ಎರಡು ನಾಮ ಅಂತ ಪರಿಗಣನೆ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂದರೆ, ಶೋಭನಾ ಅನ್ನೋದು ಒಂದು ನಾಮ, ಮುಂದೆ ಏನಿರಬೇಕು ಇವಾಗ ಸುಲಭಾ ಗತಿ ಅಂತ ಇರಬೇಕು. ಆದ್ರೆ ಇವರು ಗತಿ ಶಬ್ದ ಹೇಳೋದಲ್ಲ, ಸುಲಭಾಕೃತಿ, ಆಕೃತಿ ಅಂತ ಶಬ್ದ ಬಳಸ್ತಾರೆ. ಹಾಗಾಗಿ ಸುಲಭವಾದ ಆಕೃತಿ ಅಂತ ಅರ್ಥ. ಆ ಅರ್ಥ ಹಿನ್ನೆಲೆಯಲ್ಲಿ ಎರಡು ನಾಮ, ಶೋಭನ ಮತ್ತು ಸುಲಭ ಆಕೃತಿ ಅಂತ. ಶೋಭನ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಅವರು ಹೇಳ್ತಾರೆ ಜಗನ್ಮಾತೆ ಎಷ್ಟಂದರೂ ಸಹ ಅವಳು ಸಾಮಾನ್ಯ ಸ್ತ್ರೀ ಅಲ್ಲ ಅಲ್ವಾ. ಹಾಗಾಗಿ ಅವಳು ಒಂದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಎಲ್ಲ ಕುಲವಧುಗಳಿಗೂ ಕುಲವಧು. ಕುಲವಧು ಅನ್ನೋದಕ್ಕೆ ಅರ್ಥ ಸತ್ಕುಲ ಸಂಜಾತಳು ಅಂತ ಅರ್ಥ. ನಾನು ಹಿಂದೆ ಹೇಳಿದ್ದೇನೆ, ಕಾಳಿದಾಸನೇ ಹೇಳ್ತಾನೆ ಕುಲೇ ಪ್ರಸೂತಿ. ಶಿವನನ್ನು ಕುರಿತು ನೀನು ಯಾಕೆ ತಪಸ್ಸು ಮಾಡ್ತೀಯೇ, ಉತ್ತಮ ಕುಲದಲ್ಲಿ ಹುಟ್ಟಬೇಕು ಅಂತ ನೀನು ತಪಸ್ಸನ್ನು ಮಾಡ್ತಾ ಇದ್ದೀಯೇ ಅಂತ ಹೇಳಿದರೆ ಅದನ್ನು ಒಪ್ಪಲಾಗದು. ಆಲ್ರೆಡಿ ನೀನು ಕುಲೇ ಪ್ರಸೂತಿ, ಸತ್ಕುಲದಲ್ಲಿ ಹುಟ್ಟಿದ್ದೀಯೆ. ಇದಕ್ಕಿಂತ ಉತ್ತಮವಾದ ಕುಲ ಈ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಹಿಮವಂತನ ವಂಶ ಅಷ್ಟು ಪವಿತ್ರ, ಅಷ್ಟು ಪ್ರಸಿದ್ಧ. ಹಾಗಾಗಿ ಇಂಥ ವಂಶದಲ್ಲಿ ಹುಟ್ಟಿದಂತಹ ತಾಯಿ ಜಗನ್ಮಾತೆಯ ಅಂಗಾಂಗ ಲಕ್ಷಣಗಳು ಹೇಗಿರಬೇಕು ಅಂದರೆ, ಹಸ್ತ ಸಾಮುದ್ರಿಕ ಶಾಸ್ತ್ರ, ಲಕ್ಷಣಶಾಸ್ತ್ರಗಳೆಲ್ಲ ಇನ್ನು ಮುಂದೆ ನಮ್ಮ ಹತ್ರ ಇಂಥ ಲಕ್ಷಣವನ್ನು ಹೇಳಲಿಕ್ಕಾಗೋದಿಲ್ಲ ಅಂತ ಎಲ್ಲಿ ಸೋಲ್ತವೋ ಅಲ್ಲಿ ಜಗನ್ಮಾತೆಯ ಲಕ್ಷಣಗಳು ಎದ್ದು ನಿಲ್ತವಂತೆ. ಈ ಎಲ್ಲ ಲಕ್ಷಣಶಾಸ್ತ್ರಗಳು ನಮಗೆ ಅಷ್ಟೇ ಹೊರತುನು ದೇವತಾ ಸ್ವರೂಪಕ್ಕೆ ಏನು ಹೇಳ್ತೇವೆ ಅವು ಅಲ್ವಾ. ಹಾಗಾಗಿ ಅವು ಕೈಕಟ್ಟಿ ಕುಳಿತಾಗ ಪಕ್ಕದಲ್ಲಿ ಜಗನ್ಮಾತೆಯ ಆಕಾರ ಎದ್ದು ನಿಲ್ತದೆ. ದಟ್ ಮೀನ್ಸ್ ಈ ಎಲ್ಲ ಲಕ್ಷಣಶಾಸ್ತ್ರಗಳು ಯಾವುವೂ ಸಹ ನನ್ನನ್ನು ತಿಳಿಸಲಾರವು ಅಂತ ಒಂದರ್ಥ. ಆದರೂ ಸಾಮಾನ್ಯ ಜನರಿಗೆ ಬೇಕು ಅಂತಾದರೆ ಲಕ್ಷಣಶಾಸ್ತ್ರದಲ್ಲಿ ಒಬ್ಬ ಉತ್ತಮ ಸ್ತ್ರೀಯ ಏನೆಲ್ಲ ಲಕ್ಷಣಗಳನ್ನು ಹೇಳಿದ್ದಾರೋ ಆ ಎಲ್ಲ ಲಕ್ಷಣಗಳು ಸಹ ಜಗನ್ಮಾತೆಗೆ ಅನ್ವಯಿಸ್ತವೆ. ಆದ್ದರಿಂದ ಒಂದು ನಾಮವೂ ಒಂದು ಲಕ್ಷಣವೂ ಸಹ ಇಲ್ಲ ಅಂತಿಲ್ಲ. ಆದ್ದರಿಂದ ಅವಳ ಹೆಸರು ಶೋಭನಾ ಅಂತ ಅರ್ಥ ಅಂತ ದೀಕ್ಷಿತರು ಕೊಟ್ಟಂತಹ ಒಂದು ಹಿನ್ನೆಲೆ. ಅಂದರೆ ತಾತ್ಪರ್ಯ ಇಷ್ಟೇ, ಸರ್ವ ಲಕ್ಷಣ ಸಂಪನ್ನೆ. ಆದ್ದರಿಂದ ಅವಳು ಶೋಭನಾ ಅಥವಾ ಅವಳ ಹೆಸರು ಶೋಭನಾ ಅಂತ. ಈಗ ಮುಂದಿನ ನಾಮ ಉಳಿತಲ್ಲ, ಇದರೊಳಗೆ ವಿಭಾಗ ಮಾಡಿದ್ದು ಸುಲಭ ಆಗತಿ ಅಲ್ಲ, ಸುಲಭಾಕೃತಿ, ಆಕೃತಿ ಅಂತ. ಅದಕ್ಕೆ ಹೇಳ್ತಾರೆ ಅವರು, ಕೆಲವು ಜನರಿಗೆ ಒಂದು ಭಾವನೆ ಉಂಟು. ಏನು ಅಂದರೆ, ಈ ಸಗುಣವಾದ ಉಪಾಸನೆ ಅಂದರೆ
ಭಗವಂತನ ಅಥವಾ ಭಗವತಿಯ ಆಕಾರಗಳನ್ನು ಇಟ್ಟು ಉಪಾಸಿಸುವಂಥದ್ದುಂಟಲ್ಲ, ಅದು ಅಂಥ ಫಲ ಕೊಡುವುದಿಲ್ಲ ಅಂತ ಕೆಲವು ಜನರು ಭಾವನೆ ಹೀಗೆ ಅಂತ. ಇವರೇನೋ ಮಹಾದೊಡ್ಡ ಅದನ್ನು ಉಪಾಸನೆ ಮಾಡಿ ಅನುಭವಿಸಿಬಿಟ್ಟಿದ್ದಾರೆ ಅನ್ನೋ ಥರ ಹೇಳ್ತಾರೆ ಹೀಗೆ ಅಂತ. ಅಂಥವರಿಗೋಸ್ಕರ ಒಂದು ಮಾತು ಹೇಳ್ತಾರೆ ಅವರು ಅಂತ ವ್ಯಾಖ್ಯಾನಕಾರ ಬರೀತಾರೆ. ಹಾಗಿಲ್ಲ, ಸಗುಣೋಪಾಸನೆಯಿಂದಲೂ ಸಹ ಸಾಕಷ್ಟು ಅನುಕೂಲಗಳನ್ನು ಪಡೆದಿದ್ದಾರೆ. ನಿನ್ನೆ ನಾನು ಹೇಳಿದ್ದೇನೆ, ಸಗುಣೋಪಾಸನೆಯಿಂದ ಉಪಾಸಿತಳಾಗುವುದು ಅಥವಾ ಉಪಾಸನೆಗೆ ಒಳಗೊಳ್ಳುವುದು ನಿರ್ಗುಣವೇ. ಆದ್ದರಿಂದ ನಾವು ಅದನ್ನು ಕಡೆಗಣಿಸೋಕ್ಕೆ ಆಗೋದಿಲ್ಲ ಅಂತ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ತಜ್ಜಪ ಪೂಜಾ ಸ್ತೋತ್ರ ಧ್ಯಾನಾದಿಭಿ ಸುತರಾಂ ಲಭ್ಯ ಆಕೃತಿ ಯಸ್ಯಾಹ ಸ. ಆಕೆಯ ಜಪದಿಂದ ಮತ್ತು ಪೂಜೆಯಿಂದ, ಅವಳನ್ನು ಕುರಿತು ಮಾಡುವ ಸ್ತೋತ್ರದಿಂದ ಮತ್ತು ಧ್ಯಾನದಿಂದ ಅವಳು ಖಂಡಿತವಾಗಿಯೂ ಸಹ ಲಭ್ಯಳಾಗ್ತಾಳೆ. ಅಂತಹ ಆಕಾರ, ಅಂತಹ ಸ್ವರೂಪ ಅವಳಿತ್ತು. ಹಾಗಿಲ್ಲ ಅಂತಾದರೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವ ಪ್ರವೃತ್ತಿಯೇ ವ್ಯರ್ಥವಾದೀತು. ಆದರೆ ಅಲ್ಲೇ ನಾಮ ಹೇಳುತ್ತೆ, ಸ್ತೋತ್ರ ಪ್ರಿಯ ಸ್ತುತಿಮತಿ ಸ್ತುತಿ ಸಂಸ್ತುತ ವೈಭವ. ಅವಳು ವೈಭವ ಯಾವುದು ಕೇಳಿದರೆ ನಾವೆಲ್ಲರೂ ಒಟ್ಟಿಗೆ ಹೇಳ್ತೇವಲ್ಲ ಅದನ್ನು, ಆ ಏಕಕಂಠದಲ್ಲಿ ಅವಳ ನಾಮ ಗರ್ಜಿಸುವಾಗ ಆಗುವಂಥ ಆನಂದ ಉಂಟಲ್ಲ, ಅದು ಅವಳ ವೈಭವ ಅಂತ. ಹಾಗಾಗಿ ಈ ನಾಮ ಇದನ್ನೆಲ್ಲ ಒತ್ತಿ ಒತ್ತಿ ಹೇಳುತ್ತೆ. ಈ ಎಲ್ಲದರಿಂದಲೂ ಸಹ ಅವಳು ಲಭ್ಯಳಾಗ್ತಾಳೆ. ಅಂತಹ ಆಕಾರ, ಅಂತಹ ಸ್ವರೂಪ ಅಂತ ಅರ್ಥ. ಆಕೃತಿ ಅನ್ನೋದಕ್ಕೆ ಅರ್ಥ ಆಕಾರ ಅಂದರೆ ದರ್ಶನ ಲಭ್ಯವಾಗುವಂತಹ ಒಂದು ಸ್ವರೂಪ ಅಂತ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಶೋಭನಾ ಮತ್ತು ಸುಲಭಾಕೃತಿ ಅಂತ. ಆದರೆ ಪ್ರಸಿದ್ಧವಾದಂಥ ಪಾಠ, ಎಲ್ಲ ಪುಸ್ತಕಗಳು ನಮಗೆ ಸಿಗುವಂತಹದ್ದು ಶೋಭನಾ ಸುಲಭ ಗತಿ ಎನ್ನುವಂತಹ ಭಾಸ್ಕರರಾಯರು ಆಶ್ರಯಿಸಿದಂತಹ ಪಾಠವೇ. ಯಾಕೆ ಹೀಗೆ ಅಂದರೆ ಕಾರಣ ಉಂಟು ಇದಕ್ಕೆ. ವೈದ್ಯನಾಥ ದೀಕ್ಷಿತರು ಇತ್ತೀಚಿನವರು, ಅರ್ವಾಚಿನರವರು ಭಾಸ್ಕರರಾಯರಿಗೆ ಹೋಲಿಸಿದರೆ. ಇವರು ಭಾಸ್ಕರರಾಯರು 17ನೇ ಶತಮಾನದವರು, ಇವರು 19ನೇ ಶತಮಾನದ ಕೊನೆಯಲ್ಲಿದ್ದವರು. ಹಾಗಾಗಿ ಹತ್ತತ್ರ 250-300 ವರ್ಷಗಳ ಅಂತರ ಉಂಟು ಅವರಿಗೆ. ಹಾಗಾಗಿ ಏನಾಗಿದೆ, ಆ ಪಾಠವೇ ಹೆಚ್ಚು ಪ್ರಚಲಿತವಾಗಿ ಇದೆ. ಲಲಿತಾ ಸಹಸ್ರನಾಮದ ಬಗ್ಗೆ ಸಾಕಷ್ಟು ಬೇರೆ ಬೇರೆ ಪಾಠಗಳ ಒಂದು ಕ್ರಮ ಉಂಟು. ನಿನ್ನೆನೇ ಯಾರೋ ತಾಯಿ ತಂದು ತೋರಿಸಿದ್ರು ಅಷ್ಟೋತ್ತರಶತನಾಮ ಹೀಗೆ ಅಂತ. ಆದರೆ ಅಗಸ್ತ್ಯರು ಹೇಳಿದ್ದಾರೆ ಅಂತನಾಗಲಿ, ಅಥವಾ ಅಗಸ್ತ್ಯರಿಗೆ ಹಯಗ್ರೀವ ಮುನಿ ಹೇಳಿದ್ದಾನೆ ಅಂತನಾಗಲಿ ಯಾವ ಪಾಠ ಉಂಟೋ ಅದು ಅತ್ಯಂತ ಪ್ರಸಿದ್ಧವಾದಂಥದ್ದು. ಅದು ಬಹುಜನ ಉಪಾಸಕರಿಂದ ಗ್ರಾಹ್ಯವಾದಂಥದ್ದಾದ್ದರಿಂದ ಅದು ಹೆಚ್ಚು ಪ್ರಸಿದ್ಧ. ಅಂದ ಮಾತ್ರಕ್ಕೆ ಬೇರೆ ಪಾಠಗಳು ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಋಷಿಪ್ರಣೀತವಾದಂಥದ್ದು ಇರಬಹುದು, ಆದರೆ ಅದಕ್ಕೆ ಇಷ್ಟು ಒಂದು ಮಹತ್ವ ಎನ್ನುವಂತಹದ್ದು ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ನಾಮಕ್ಕೆ ಹೋಗೋಣ. ರಾಜರಾಜೇಶ್ವರಿ. ಪ್ರಾಯಶಃ ಇವತ್ತು ಇಲ್ಲಿಗೆ ಬಂದು ನಿಂತು ಅಂತ ಅಂದ್ಕೊಂಡಿದ್ದೇನೆ ಧ್ವನಿ. ಹಾಗಾಗಿ ರಾಜರಾಜೇಶ್ವರಿ. ಕೆಲವು ಜನ ಹೆಣ್ಮಕ್ಕಳಿಗೆ ಈ ನಾಮವನ್ನು ಇಡ್ತಾರೆ, ಒಳ್ಳೆಯ ಹೆಸರು, ಆದರೆ ಏನು ಅಂತ ಗೊತ್ತೇ ಇರಬೇಕು ಅರ್ಥ ಅಷ್ಟೇ. ರಾಜರಾಜೇಶ್ವರಿ ಅಂದರೆ ರಾಜರಾಜರಿಗೂ ಸಹ ಈಶ್ವರಿಯಾಗಿ ಇರುವವಳು. ಆದ್ದರಿಂದ ಅವಳ ಹೆಸರು ರಾಜರಾಜೇಶ್ವರಿ ಅಂತ. ಆ ರಾಜರಾಜೇಶ್ವರಿ ಅಂತ 2 ಸಲ ಹೇಳೋದು ಕಷ್ಟ. ಅದಕ್ಕೋಸ್ಕರ ಏನು ಮಾಡೋದು ಕೇಳಿದ್ರೆ ನಮ್ಮನ್ನು ರಾಜೇಶ್ವರಿ ಅಂತ ಒಂದೇ ಸಲ ಹೇಳೋದಕ್ಕೆ ಶುರು ಮಾಡಿದ್ರು. ಭಾಷೆಯಲ್ಲಿ ಒಂದು ವಿಚಿತ್ರವಾದ ಸ್ವಭಾವ ಇರ್ತದೆ. ಎಲ್ಲಿ ಒಂದೇ ಅಕ್ಷರಗಳು ಅಕ್ಕಪಕ್ಕಕ್ಕೆ ಬಂದ್ಬಿಡ್ತಾವೋ ಆಗ ಒಂದು ಅಕ್ಷರವನ್ನು ನಾವು ಬಿಟ್ಬಿಡ್ತೇವೆ. ಉದಾಹರಣೆಗೆ ವೀರರಾಜಪೇಟೆ. ಹೌದಾ? ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ. ನಿಮಗೆ ಹೌದು ಅಂತ ಅನಿಸಿದ್ರೆ ಮಾತ್ರ ಒಪ್ಕೊಳ್ಳಿ. ಅದರ ಜೊತೆಗೆ ಎಲ್ಲಿ ಅಕ್ಕಪಕ್ಕ ಕರ್ಕಶ ವ್ಯಂಜನಗಳು ಅಕ್ಕಪಕ್ಕಕ್ಕೆ ಬರ್ತಾವೋ
ಅಲ್ಲಿ ಏನು ಮಾಡ್ತೇವೆ ಕೇಳಿ, ನಾವು ಅದನ್ನು ಸಹಜವಾಗಿ ದೀರ್ಘ ಮಾಡ್ತೇವೆ ಅಥವಾ ಇನ್ನೊಂದು ಅಕ್ಷರವನ್ನು ಹೇಳ್ತೇವೆ. ಯಾಕೆಂದರೆ ನಾವು ಉಚ್ಚಾರಣೆಯ ಸೌಲಭ್ಯವನ್ನು ಹೆಚ್ಚು ನಿರೀಕ್ಷಿಸ್ತೇವೆ. ಹಾಗಾಗಿ ವೀರರಾಜಪೇಟೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ಹಾಗಾಗಿ ಏನು ಮಾಡಿದ್ವಿ ಕೇಳಿದರೆ ವಿರಾಜಪೇಟೆ ಅಂದ್ವಿ, ಆಮೇಲೆ ಅದನ್ನು ದೀರ್ಘ ಬೇರೆ ಮಾಡಿದ್ವಿ. ಅದನ್ನು ತೆಗೆದು ತಪ್ಪಿ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ವೀರಾಜಪೇಟೆ ಅಂತ ಬೇರೆ ಮಾಡ್ಕೊಂಡೀಗ. ಯಾವಾಗಲೂ ಅಷ್ಟೇ, ಒಂದು ಮೈನಸ್ ಆಯಿತು ಇನ್ನೊಂದು ಸೇರಿಸಲೇಬೇಕು ನಾವು. ಹಾಗೆಯೇ ರಾಜರಾಜೇಶ್ವರಿ ಅನ್ನುವಲ್ಲಿ ಆ ರಾಜ 2 ಸಲ ಬಂತಲ್ಲ, ರಾಜೇಶ್ವರಿ ಅಷ್ಟೇ, ಹೌದು ತಾನೆ? ಆದರೆ ರಾಜರಾಜೇಶ್ವರಿ ಅಂತ ಹೇಳುವಾಗ ಏನು ಅರ್ಥ ಬರ್ತದೆಯೋ ಅಷ್ಟು ಪೂರ್ತಿಯಾದಂಥ ಅರ್ಥ ರಾಜೇಶ್ವರಿ ಅಂತ ಹೇಳಿದಾಗ ಬರುವುದಿಲ್ಲ. ಯಾಕೆ ಅಂದರೆ ಈ ನಾಮದ ವಿವರಣೆಯನ್ನು ಕೇಳಿ ಆದಮೇಲೆ ಗೊತ್ತಾಗ್ತದೆ ನಿಮಗೆ. ನೋಡಿ, ರಾಜರಾಜರಿಗೂ ಸಹ ಈಶ್ವರಿ ಆದವಳು, ಒಡತಿಯಾದವಳು ಅಂತ ಅರ್ಥ. ಹಾಗಿದ್ರೆ ರಾಜರಾಜರು ಅಂದರೆ ಯಾರು ಅಂತ ಒಂದು ಪ್ರಶ್ನೆ. ಇದಕ್ಕೆ ಬಹಳಷ್ಟು ಅರ್ಥಗಳಿವೆ ಈ ನಾಮಕ್ಕೆ. ಸ್ವರ್ಗದ ಅಧಿಪತಿ ದೇವೇಂದ್ರ, ದೇವಲೋಕದ ಅಧಿಪತಿ ಇದ್ದಾನಲ್ಲ, ಅವನು ರಾಜ. ವಾಸ್ತವಿಕವಾಗಿ ಯಾರಿಗೆ ರಾಜ? ದೇವತೆಗಳಿಗೆ. ಹಾಗಾಗಿ ದೇವತೆಗಳ ರಾಜ ಇಂದ್ರನಾದ್ರಿಂದ ಅವನು ಮೂಲತಃ ರಾಜ. ಅದಕ್ಕೋಸ್ಕರ ಅವನ ಹೆಸರೇ ದೇವರಾಜ. ದೇವರಾಜ ಸೇವ್ಯಮಾನ ಪಾವನಾಂಘ್ರಿ ಪಂಕಜಂ ಕೇಳಿದ್ದೀರಿ ಅಲ್ವಾ? ಹಾಗಾಗಿ ದೇವರಾಜ ಅಂದರೆ ಯಾರು ಅಂದರೆ ಇಂದ್ರ. ಇವನು ರಾಜ. ಆದರೆ ಇವನ ಆ ರಾಜ ಸತ್ಯ ಉಂಟಲ್ಲ, ಅದು ಯಾರಿಂದ ನಿಯಂತ್ರಿತವಾದದ್ದು ಅಂದರೆ ತ್ರಿಮೂರ್ತಿಗಳಿಂದ ನಿಯಂತ್ರಿತವಾದದ್ದು. ಇವನು ಕಷ್ಟ ಬಂದಾಗೆಲ್ಲ ಹೋಗಿ ವಿಷ್ಣುವಿನ ಪಾದ ಹಿಡಿತಾನೆ. ಇನ್ನು ಬೇಕಾದಾಗ ಬ್ರಹ್ಮನ ಹತ್ರ ಹೋಗಿ ವರ ಕೇಳ್ತಾನೆ, ಯಾವುದಾದ್ರು ಒಂದು ತಲೆಯನ್ನಾದರೂ ಅಲ್ಲಾಡಿಸಿ ಹೊಲ ಕೊಡಬಹುದು ಅಂತ. ವರ ತಗೊಳ್ತಾನೆ. ಆಮೇಲೆ ಆ ರಾಕ್ಷಸರು ಬೆಳೀತಾರೆ. ಆಮೇಲೆ ಅವ್ರನ್ನ ಮುಗಿಸೋದಕ್ಕೆ ಅವನು ಹೇಳ್ತಾನೆ, ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ, ಹಾಗಿದ್ರೆ ಹೋಗು ಅವನ ಜೊತೆಗೆ, ಬೇಕಾದ್ರೆ ನಾನು ಬರ್ತೇನೆ ಅಂತ. ಇವನೇ ಕರ್ಕೊಂಡು ಹೋಗ್ತಾನೆ. ಯಾರು? ಚತುರ್ಮುಖ. ಎಲ್ಲ ಪುರಾಣಗಳಲ್ಲೂ ನೀವು ಕಥೆ ಕೇಳಬೇಕು. ವಿಷ್ಣುವಿನ ಹತ್ರ ಹೋಗಬೇಕಿದ್ರೆ ದೇವಾದಿ ದೇವತೆಗಳು ಯಾರನ್ನು ಕರ್ಕೊಂಡು ಹೋಗ್ತಾರೆ? ಚತುರ್ಮುಖಂ ಪುರಸ್ಕೃತ್ಯ. ಯಾಕೆ ಅಂದರೆ ವಿಷ್ಣು ಕೇಳ್ಬಿಡ್ತಾನೆ, ಅವನಲ್ಲಿ ವರ ಕೊಟ್ಟವನೇ ಬಂದಿಲ್ಲ, ನೀವ್ಯಾಕೆ ಬಂದಿರಿ, ಹೋಗ್ರಿ ಅಂದುಬಿಟ್ರೆ ಎಲ್ಲ ಕಥೆ ನೋಡಿ ಹಾಗೇನೇ ಹೋಗುತ್ತೆ. ಆಮೇಲೆ ಕ್ಷೀರಸಾಗರ ತಡಿಗೆ ಹೋದರು, ಪುರುಷ ಸೂಕ್ತೆಯಿಂದ ನಾರಾಯಣನ ಸ್ತೋತ್ರ ಮಾಡಿದರು ಅಂತ. ಕೈಲಾಸದಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ದ ಯಾರು? ಶಂಕರ. ಯಾಕೆಂದ್ರೆ ನನ್ನ ಕೆಲಸ ಇನ್ನೂ ಶುರುವಾಗಲಿಲ್ಲ ಅಂತ. ಹೀಗೆ ಈ ರೀತಿಯಾಗಿ ದೇವೇಂದ್ರ ವರ ಪಡಿತಾನೆ. ಆಮೇಲೆ ವಿಷ್ಣುವಿನಿಂದ ಆಪತ್ತನ್ನು ತಪ್ಪಿಸಿಕೊಳ್ತಾನೆ. ಏನಿದ್ರೂ ಸಹ ತ್ರಿಮೂರ್ತಿಗಳಿಂದ ಈ ಅರಸತ್ತಿಗೆ ಅನ್ನುವಂಥದ್ದು ನಿಯಂತ್ರಿತವಾದದ್ದಾದ್ದರಿಂದ ಇವನಿಗೆ ರಾಜರು ಯಾರು? ಅವರು 3 ಜನ ರಾಜರು, ತ್ರಿಮೂರ್ತಿಗಳು. ಹೋಗಲಿ, ಇವರಾರು ಪೂರ್ತಿ ಸ್ವತಂತ್ರರ? ಇವರು ಸಹ ಜಗನ್ಮಾತೆಯ ಕೂಸುಗಳು. ಯಾರು? ತ್ರಿಮೂರ್ತಿಗಳು. ಹಾಗಾಗಿ ರಾಜ ಇಂದ್ರ, ರಾಜರು ತ್ರಿಮೂರ್ತಿಗಳು, ಅವರಿಗೆ ಈಶ್ವರಿ ಒಡತಿ. ಎಂಥ ಸುಂದರವಾದ ನಾಮ. ಮೊನ್ನೆ ಎಲ್ಲೋ ಒಂದು ಕಡೆಗೆ ಓದ್ತಾ ಇದ್ದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾಷ್ಯವನ್ನು, ವ್ಯಾಖ್ಯಾನವನ್ನು. ಆ ವ್ಯಾಖ್ಯಾನಕಾರರು ಬರೀತಾರೆ, ಜಗನ್ಮಾತೆಯ ಕುರಿತು ಚಿಂತನೆ ಹತ್ತಬೇಕು ಅಂದ್ರೆ ತಲೆಗೆ ಅದು ಬಹಳ ಬಹಳ ಗಟ್ಟಿಯಾದ ಸಂಸ್ಕಾರ ಬೇಕಾಗುತ್ತೆ. ಯಾಕೆಂದರೆ ಅಲ್ಲಿವರೆಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅಂಥ ಮಾತನ್ನು ಬರೀತಾರೆ ಅವರಿಗೆ. ಯಾಕೆ ಕೇಳಿದರೆ ಇಡೀ ಬ್ರಹ್ಮಾಂಡವೇ ಅವಳ ಮಾಯೆಯಿಂದ ನಿರ್ಮಿತವಾದಂಥದ್ದಾದ್ದರಿಂದ ಅಲ್ಲಿವರೆಗೆ ಹೋಗಲಿಕ್ಕೆ ಇಲ್ಲೇ ವಿಷ್ಣು ಅಥವಾ ಬ್ರಹ್ಮ, ದೇವೇಂದ್ರ ಇತ್ಯಾದಿ ಬೇರೆ ಬೇರೆ, ಅಥವಾ ಶಂಕರ ಇಲ್ಲೇ ಇರ್ತಾರೆ ಅಷ್ಟೇ ಹೊರತೂ ಸಹ ಪರಾಶಕ್ತಿಯನ್ನು ಕುರಿತು ಯೋಚಿಸುವಂತಹ, ಚಿಂತನೆ ಮಾಡುವಂಥ ಬುದ್ಧಿ ಬರಬೇಕು ಅಂದರೆ ಅವಳ ಅನುಗ್ರಹ ಇಲ್ಲದೆ ಬರೋದಿಲ್ಲ. ಇದನ್ನು ಈ ವ್ಯಾಖ್ಯಾನಕಾರರು ಬರೀತಾರೆ. ಆಮೇಲೆ ತಕ್ಷಣ ನನಗನ್ನಿಸ್ತು, ಹೌದಲ್ಲ, ಸೌಂದರ್ಯಲ್ಲೇ ಹರಿ ಮೊದಲನೇ ಪದ್ಯಲ್ಲೇ ಭಗವತ್ಪಾದರು ಹೇಳಿದ್ರಲ್ಲ, ಕಥಂ ಅಕೃತ ಪುಣ್ಯ ಪ್ರಭವತಿ. ಅಂದರೆ ತಾತ್ಪರ್ಯ ಎಲ್ಲರ ಅಭಿಪ್ರಾಯವೂ ಸಹ ಆ ವಿಷಯದಲ್ಲಿ ಸಮಾನ. ಭಾಸ್ಕರ್ ರಾಯರೇ ಬರೀತಾರೆ ಒಂದು ಕಡೆಗೆ, ವಿಷ್ಣುವಿಗೆ ಸಂಬಂಧಪಟ್ಟ ವಿಚಾರ ಸುಲಭ, ಯಾಕೆಂದರೆ ಅಲ್ಲಿ ತಂತ್ರಶಾಸ್ತ್ರದ ಪ್ರವೇಶ ಇಲ್ಲ.
ಮತ್ತು ಬೀಜಾಕ್ಷರಗಳ ಹಾವಳಿ ಇಷ್ಟಿಲ್ಲ, ಹೌದು ತಾನೆ? ಆದ್ದರಿಂದ ಅದು ಸುಲಭ. ಕೊನೆಗೆ ಹೇಳ್ತಾನೆ ಶೈವಶಾಸ್ತ್ರ ಅದಕ್ಕಿಂತ ಕಷ್ಟ ತರ, ಅದನ್ನೂ ಕಷ್ಟ. ಅದಾದಮೇಲೆ ಶಕ್ತಿ ಅದಿನ್ನೂ ಕಷ್ಟತಮ. ಮತ್ತು ಪರಬ್ರಹ್ಮ ವಿಚಾರ ಅಹೋ ಕಷ್ಟಂ. ಹೀಗೆ ಸರಿಯಾಗಿ ಅದನ್ನು ವಿಭಜಿಸಿ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ ಆ ಪರಬ್ರಹ್ಮ ಸ್ವರೂಪ ಮತ್ತು ಪರಬ್ರಹ್ಮ ಸ್ವರೂಪಿಣಿ ಆದ ಜಗನ್ಮಾತೆ ಎರಡು ಒಂದೇ. ಹಾಗಾಗಿ ಅಲ್ಲಿ ನೀವು ಬಹಳ ಭೇದ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ತಮ್ಮ ವ್ಯಾಖ್ಯಾನವನ್ನು ಉಪಸಂಹರಿಸಿದ್ದಾರೆ. ಅಷ್ಟು ಹಿನ್ನೆಲೆಯಲ್ಲಿ ರಾಜರಾಜೇಶ್ವರಿ ಅಂದರೆ ದೇವೇಂದ್ರ ತ್ರಿಮೂರ್ತಿಗಳು ಇವರೆಲ್ಲರಿಗೂ ಸಹ ಒಡತೆ ಆದ್ದರಿಂದ ಅವಳು ರಾಜರಾಜೇಶ್ವರಿ. ಇದು ಒಂದರ್ಥ. ಮತ್ತೆ ಇನ್ನೊಂದರ್ಥ, ಇದು ಈ ಕಾಲಕ್ಕೂ ಸ್ವಲ್ಪ ಜಾಸ್ತಿ ಅನ್ವಯ ಆಗುವಂಥ ಒಂದು ಅರ್ಥ. ರಾಜರು ಅಂದರೆ ಎಲ್ಲ ರಾಜರು ಸಹ. ಆ ರಾಜರಿಗೂ ಸಹ ರಾಜ ಯಾರು ಅಂದರೆ ಕುಬೇರ. ಯಾಕೆಂದರೆ ಅವನು ಆ ಕಾಲದ ಫೈನಾನ್ಷಿಯಲ್ ಮಿನಿಸ್ಟರ್ ಅಲ್ವಾ? ನಿಮ್ಗೆ ಗೊತ್ತಿರಬೇಕು, ಫೈನಾನ್ಷಿಯಲ್ ಒಡೆತನ ಯಾರ ಹತ್ರ ಇರ್ತದೆಯೋ ಅವನು ಪ್ರಭಾವಿ ಅಂತ ಅರ್ಥ. ಬರೇ ಭಾವಿ ಅಲ್ಲ, ಮಿಕ್ಕವರೆಲ್ಲ ಬಾವಿಯಲ್ಲಿರೋರು, ಇವನು ಪ್ರಭಾವಿ ಅಲ್ವಾ? ಹಾಗಾಗಿ ಫೈನಾನ್ಷಿಯಲ್ ಕೊಟ್ಟ ಅಂದರೆ ಗಟ್ಟಿ ಅಂತಲೇ ಅರ್ಥ. ಎಷ್ಟರ ಮಟ್ಟಿಗೆ ಹೇಳಿದ್ರೆ ಗೃಹ ಮಂತ್ರಿ ಅವನು ಅಕ್ಕಪಕ್ಕದಲ್ಲಿ ಇರುವಂಥವ್ರು. ಯಾರಿಗೆ? ಸೋಕಾಲ್ಡ್ PM-ಗೆ, ಹೌದು ತಾನೆ? ಹಾಗಾಗಿ ರಾಜರಾಜ ಅಂದರೆ ಯಾರು ಕೇಳಿದರೆ ರಾಜರೆಲ್ಲರೂ ಸಹ ತಮ್ಮ ದುಡ್ಡಿಗೋಸ್ಕರ ಕುಬೇರನ ಹತ್ರ ಅಪ್ಲಿಕೇಶನ್ ಕಳಿಸ್ತಾರೆ. ಆದ್ದರಿಂದ ಅವನು ರಾಜರಾಜ. ಆದರೆ ಈ ರಾಜರಾಜ ಅಂತ ಕರೆಸ್ಕೊಳ್ಳುವಂಥ ಕುಬೇರನಿಗೆ ಯಾರು ಸ್ಯಾಂಕ್ಷನ್ ಮಾಡಬೇಕು ಅಂದರೆ ಈಶ್ವರಿ, ಯಾರು? ಜಗನ್ಮಾತೆ. ಆದ್ದರಿಂದ ಕುಬೇರನಿಗೂ ಸಹ ಯಾವಳು ಸ್ವಾಮಿನಿಯೋ ಈಶ್ವರಿಯೋ ಅವಳು ರಾಜರಾಜೇಶ್ವರಿ. ಆದ್ದರಿಂದ ಕುಬೇರನ ಸ್ವಾಮಿನಿ. ಅವಳೇನಾದರೂ ಒಂದು ಕಣ್ಣಲ್ಲಿ ಸನ್ನೆ ಮಾಡಿದರೆ ಕುಬೇರ ಬೇರೆಯವರಿಗೆ ಸ್ಯಾಂಕ್ಷನ್ ಮಾಡ್ತಾನೆ, ಇಲ್ಲ ಅಂದರೆ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ರಾಜರಾಜೇಶ್ವರಿ ಅಂತ ಆಯಿತು. ಮತ್ತು ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ರಾಜರಾಜ ಅಂದರೆ ಕುಬೇರ ಅಲ್ಲ, ರಾಜರಾಜ ಅಂದರೆ ಕುಬೇರನ ಗೆಳೆಯನಾದಂಥ ಕಾಮೇಶ್ವರ ಶಿವ. ನಿಮಗೆ ಸಂಶಯ ಬರ್ಬೋದು, ಇವನು ಯಾವ ಶಿವೇ ರಾಜರಾಜನ್ರಿ? ಯಾರು? ಶಿವ. ಹಾಕ್ಕೊಳ್ಳೋಕೆ ಬಟ್ಟೆ ಇಲ್ಲ ಅಲ್ವಾ? ನೆಕ್ಲೆಸ್ ಇಲ್ಲ, ಅದಿಲ್ಲ ಅಂತ ಹಾವನ್ನು ಸುತ್ತಕೊಂಡ, ಅದನ್ನೇ ಇನ್ನೊಂದು ಬ್ರಾಸ್ಲೆಟ್ ಮಾಡ್ಕೊಂಡ, ಹೌದು ತಾನೆ? ಆಮೇಲೆ ನೋಡೋದಕ್ಕೆ ಆ ಕಣ್ಣು ಅವನಿಗೆ ಪ್ರೀತಿ, ವಿರೂಪಾಕ್ಷ ಅಂತ ಅವನ ಇನ್ನೊಂದು ಹೆಸರು, ಹೌದು ತಾನೆ? ಇವನು ಏನಿದೆ ಅಂತ ಅವನು ರಾಜರಿ. ವಾಸ್ತವಿಕ ರಾಜ ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯನಲ್ಲ, ಸಾಲೋದಕ್ಕೆ ರಾಜ ಅಂತ ಸಂಶಯ, ಸರಿತಾನೆ? ಹಾಗಾಗಿ ಇವನು ಹೇಗೆ ರಾಜರಾಜನಾಗ್ತಾನೆ ಅಂತ ಒಂದು ಗುಟ್ಟು ಹೇಳ್ತೇನೆ ಕೇಳಿ. ನಮ್ಮ ಹತ್ರ ದುಡ್ಡಿರೋದು ಮುಖ್ಯ ಅಲ್ಲ, ದುಡ್ಡಿರೋರ ಜೇಬಿಗೆ ಕೈ ಹಾಕಿ ತೆಗೆಯುವ ಸ್ವಾತಂತ್ರ್ಯ ಇದ್ದರೆ ಅವನು ರಾಜ. ಕುಬೇರನಿಗೆ ಶಿವ ಒಡೆಯ. ಅಂದರೆ ಜಗನ್ಮಾತೆ ಹೇಳಿದ ಹಾಗೆ ಹೇಗೆ ಕೇಳ್ತಾನೋ ಹಾಗೆ ಜಗತ್ಪಿತನಾದ ಶಿವನ ಮಾತನ್ನು ಕೇಳಿದ. ಇತಿಹಾಸದಲ್ಲಿ ನೋಡಿ, ಎಲ್ಲ ಕಡೆಗೂ ಸಹ ಶಿವ ಕುಬೇರ ಇದ್ದಾರಲ್ಲ, ಅವರು ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಹಾಗಾಗಿ ಇವನು ದರಿದ್ರನೇ, ಆದರೆ ದರಿದ್ರನ ಅಂತ ಇವನ ಬೇಕು ಬೇಡಗಳನ್ನು ನೋಡ್ಕೊಳ್ಳೋನು ಅವನು. ಯಾಕೆಂದರೆ ಮಹಾಜ್ಞಾನಿ. ಯಾವಾಗಲೂ ಅಷ್ಟೇ ನೋಡಿ, ತೀರಾ ವಿರಕ್ತರ ಹತ್ರ ಅವ್ರ ಹತ್ರ ಏನು ದುಡ್ಡಿರೋಲ್ಲ, ಆದರೆ ಎಲ್ಲ ದುಡ್ಡಿನ ಒಡೆತನ ಅವ್ರ ಹತ್ರ ಎಲ್ಲ ತಗೊಂಡೋಗಿ ಸುರಿತಾರೆ ಅವರಿಗೆ. ಹಾಗಾಗಿ ಹೇಳಿ, ನಿಜವಾಗಿ ಯಾರು ರಾಜರು ಅಂದರೆ ಆ ವಿರಕ್ತ ಶಿಖಾಮಣಿಯಾದಂಥ ಶಿವನಿದ್ದಾನಲ್ಲ, ಅವನೇ ರಾಜ. ಆದ್ದರಿಂದ ಆ ರಾಜನಿಗೆ ಈಶ್ವರಿ ಅಂದರೆ ಒಡತಿ ಅಂತಲ್ಲ, ಪಟ್ಟದರಸಿ ಅಂತ ಅರ್ಥ. ಅವನ ಪ್ರಿಯತಮೆ.
ಯಾರು? ಜಗನ್ಮಾತೆ. ಆದ್ದರಿಂದ ಅವಳ ಹೆಸರು ರಾಜರಾಜೇಶ್ವರಿ. ಲಲಿತಾ ಸಹಸ್ರನಾಮಕ್ಕೆ ಅತ್ಯಂತ ಸಮೀಪದಿಂದ ಒಪ್ಪುವ ಅರ್ಥ ಇದು. ಇದು ಒಂದು ಅರ್ಥ ಅವರು ಹೇಳಿದ್ದು. ಪ್ರಾಯಶಃ 3-4 ಅರ್ಥ ಆಯಿತು ಇಲ್ಲಿಗೆ. ಮತ್ತು ಇನ್ನೊಂದು ಅರ್ಥ ಹೇಳ್ತಾರೆ ಅವರು, ಅಥವಾ ಲೋಕದ ಎಲ್ಲ ರಾಜರಾಜರು. ರಾಜರಾಜರು ಅಂದರೆ ಈ ಸಬಾರ್ಡಿನೇಟ್ಸ್ ಎಲ್ಲ ಇರ್ತಲ್ಲ, ಏನು ಹೇಳ್ತೇವೆ ನಾವು, ಮಾಂಡಲಿಕರು ಅಲ್ವಾ. ಇವತ್ತು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಇಂಥವರೆಲ್ಲ. ಈ ಮಂಡಲ ಪಂಚಾಯತ್ ಅಧ್ಯಕ್ಷರು, ಆಮೇಲೆ ಜಡ್ಪಿದಲ್ಲಿರುವವರು, ಇವರೆಲ್ಲರೂ ಸಹ ಏನು ಹೇಳಬೇಕು, ಅದಕ್ಕೊಂದು ಶಬ್ದ ಉಂಟು. ಒಂದು ರೀತಿಯ ಇವರದ್ದೇ ರಾಜತ್ವ ಎಲ್ಲ ಕಡೆಗೂ ಸಹ ಅಲ್ವಾ. ಪಾಳೆಗಾರರು, ಪಾಳೆಗಾರರು. ಹೀಗೆ ಇಂಥ ಈ ಪಾಳೆಗಾರರಿಗೆಲ್ಲ ಒಬ್ಬ ಇರ್ತಾನಲ್ಲ ದೊಡ್ಡವನು, ಅವನು ರಾಜರಾಜ. ಇಂತಹ ಇವರು ಸಣ್ಣ ಸಣ್ಣ ಪಾಳೆಗಾರರು, ಅವ್ರು ದೊಡ್ಡ ಪಾಳೆಗಾರರು. ಇವರಿಗೆಲ್ಲರಿಗೂ ಸಹ ಒಡತಿ ಯಾರು ಅಂತಂದರೆ ಜಗನ್ಮಾತೆ. ಆದ್ದರಿಂದ ಅವಳು ರಾಜರಾಜೇಶ್ವರಿ. ಅಂದರೆ ಈ ಕಾಲದ ಅರ್ಥಕ್ಕೆ ಹೇಳಬೇಕು ಅಂತ ಆದರೆ ರಾಜರಾಜರು ಅಂದರೆ ಸಣ್ಣ ಸಣ್ಣ ರಾಜರಿಗೆ ಒಡೆಯರಾದವರು ದೊಡ್ಡ ರಾಜರು, ಅವರು ರಾಜರಾಜರು. ಅವರಿಗೆ ಒಡತಿ ರಾಜರಾಜೇಶ್ವರಿ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು. ಇವಳು ರಾಜರಾಜೇಶ್ವರಿ ಆದಮೇಲೆ ಮುಂದೆ ಇವಳು ಏನು ಮಾಡ್ತಾಳೆ ಅಂತಂದು ಪ್ರಶ್ನೆ ಹಾಕಿದರೆ ಮುಂದೆ ನಾಮ ಉತ್ತರ ಕೊಡ್ತದೆ, ರಾಜ್ಯದಾಯಿನಿ ಅಂತ. ರಾಜರಾಜೇಶ್ವರಿ ಆದವಳು ಏನು ಮಾಡ್ತಾಳೆ? ರಾಜ್ಯವನ್ನು ಕೊಡ್ತಾಳೆ, ರಾಜ್ಯವನ್ನು ಕೊಡುವವಳು ಅಂತ ಅರ್ಥ. ಹಾಗಿದ್ರೆ ಯಾವ ರಾಜ್ಯ ಕೊಡ್ತಾಳೆ ಇವಳು? ನಾವೊಂದು ಅಪ್ಲಿಕೇಶನ್ ಹಾಕೋಣವಾ? ಪ್ರಶ್ನೆ. ಬಹಳ ಅದ್ಭುತವಾದ ಅರ್ಥವನ್ನು ಹೇಳುತ್ತೆ ಈ ನಾಮವು ಸಹ. ಜಗನ್ಮಾತೆ ಕೊಡುವ ರಾಜ್ಯ ಭೌತಿಕವಾದಂಥ ಈ ರಾಜ್ಯ ಅಲ್ವಂತೆ, ಮೋಕ್ಷ ಸಾಮ್ರಾಜ್ಯ. ಅವಳು ಕೊಟ್ಟರೆ ಸಾಮ್ರಾಜ್ಯನೇ ಕೊಡೋದು. ಅಲ್ಲಿ ಬೇರೆದಕ್ಕೆಲ್ಲ ನಾನೇ ಬೇಕು ಅಂತಲ್ಲ, ಯಾರನ್ನಾರು ಕೇಳ್ಕೊ ಅಂತಾಳೆ. ಹೀಗೆ ಆ ಮೋಕ್ಷ ಸಾಮ್ರಾಜ್ಯವನ್ನು ಕೊಡುವವಳಾದ್ದರಿಂದ ಅವಳು ಸಾಮ್ರಾಜ್ಯದಾಯಿನಿ, ಆದ್ದರಿಂದ ರಾಜ್ಯದಾಯಿನಿ ಅಂತ. ಮತ್ತು ಇನ್ನೊಂದುಂಟು, ವೈಕುಂಠ, ವಿಷ್ಣುಲೋಕ ಮತ್ತು ಕೈಲಾಸ, ಇವೆಲ್ಲ ರಾಜ್ಯಗಳು ಹೊರತು ಈ 56 ರಾಜ್ಯಗಳು ಅಂತ ಇದ್ದಾವಲ್ಲ, ಇವೆಲ್ಲ ರಾಜ್ಯಗಳಲ್ಲ ಹೀಗೆ ಅಂತ. ಇಂಥ ರಾಜ್ಯಗಳನ್ನು ನಿರೀಕ್ಷಿಸಲೂಬಾರ್ದು, ಅವಳ ಹತ್ರ ಹೋಗಿ ಕೇಳಲೂಬಾರ್ದು ಹೀಗೆ ಅಂತ. ಹಾಗಾಗಿ ಇಂತಹ ಸ್ವರಾಜ್ಯ ಮೋಕ್ಷ ಸಾಮ್ರಾಜ್ಯವನ್ನು, ವೈಕುಂಠವನ್ನು ಅಥವಾ ಸಗುಣೋಪಾಸನೆ ಮಾಡುವ ಕೈಲಾಸವನ್ನು ಮುಂತಾದವುಗಳನ್ನು ಕೊಡ್ತಾಳೆ, ಅದರ ಆಧಿಪತ್ಯವನ್ನು ನೀಡ್ತಾಳೆ. ಆದ್ದರಿಂದ ಅವಳ ಹೆಸರು ರಾಜ್ಯದಾಯಿನಿ ಅಂತ. ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಅವರು ಎಂಥೆಂಥ ರಾಜ್ಯ ಕೊಡ್ತಾಳೆ ಅಂದರೆ ಲೌಕಿಕವಾದ ರಾಜ್ಯವನ್ನು ಕೊಡಬಲ್ಲಳು. ಯಾಕೆಂದರೆ ಯಾರಿಗೆ ಅಧ್ಯಾತ್ಮ ಸಂಪತ್ತನ್ನು ಕೊಡುವ ಶಕ್ತಿ ಉಂಟೋ ಅವರು ಭೌತಿಕ ಸಂಪತ್ತನ್ನು ಕೊಡಬಲ್ಲರು. ಆ ಹಿನ್ನೆಲೆಯಲ್ಲಿ ಖಂಡಮಂಡಲಾಧಿಪತ್ಯವನ್ನೂ ಸಹ, ಹಂಗಂದ್ರೆ ಏನು ಅಂದರೆ ಅಖಂಡ ಮಂಡಲಾಧಿಪತ್ಯ, ಖಂಡಮಂಡಲಾಧಿಪತ್ಯ. ಖಂಡ ಅಂದರೆ ಚಿಕ್ಕದು ಅಂತ ಅರ್ಥ, ಅಖಂಡ ಅಂದರೆ ದೊಡ್ಡದು ಅಂತ ಅರ್ಥ. ಇದನ್ನೂ ಸಹ ಅವಳು ಕೊಡ್ತಾಳೆ. ಆದರೆ ಕೊಡಬೇಕಿದ್ರೆ ಒಂದು ನಿಯಮ ಉಂಟು. ಏನು ಕೇಳಿದರೆ ಅವರವರ ಮೆರಿಟನ್ನು ನೋಡ್ತಾಳಂತೆ. ಯಾವ ಮೆರಿಟ್ಟು ಅಂದರೆ ಅವರವರ ಕರ್ಮದ ಅನುಸಾರವಾಗಿ ಕೊಡ್ತಾಳೆ ಅಂತ. ಹೀಗೆ ಅವರವರ ಕರ್ಮಾನುಸಾರವಾಗಿ ಅವಳು ನೀಡ್ತಾಳೆ. ಆದ್ದರಿಂದ ಅವಳ ಹೆಸರು ರಾಜ್ಯದಾಯಿನಿ ಅಂತ. ಕೆಲವು ಜನರಿಗೆ ಅಖಂಡ ಮಂಡಲಾಧಿಪತ್ಯ, ಕೆಲವು ಜನರಿಗೆ ಖಂಡಮಂಡಲಾಧಿಪತ್ಯ, ಮತ್ತು ಕೆಲವು ಜನರಿಗೆ ವಿಶಾಲವಾದ ಆಧಿಪತ್ಯವನ್ನು ಕೊಟ್ಟು ಬಹಳ ಕಾಲ ನೀನು ಆಳು ಅಂತ ಹೇಳ್ತಾಳೆ. ಕೆಲವು ಜನರಿಗೆ ಕೊಟ್ಟು ಸಾಕು 1.5 ವರ್ಷ ಆಳಿದ್ರೆ ಸಾಕು ಬಾ ಇನ್ನು ಅಂತ ಹೇಳಿ ಈಚೆ ಕರೆಸ್ತಾಳೆ ಹೀಗೆ ಅಂತ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕೊಡ್ತಾಳೆ ಹೀಗೆ ಅಂತ. ಆದರೆ ನಾವೇನು ಮಾಡ್ತೇವೆ ಕೇಳಿದರೆ ನಮಗೇ ಪರ್ಮನೆಂಟಾಗಿ ಕೊಟ್ಟಿದ್ದಾಳೆ ಅಂತ ಅಂದ್ಕೊಂಡು ಬಿಡ್ತೇವೆ. ಆದರೆ ಅವಳು ಯಾರಿಗೂ ಪರ್ಮನೆಂಟಾಗಿ ಕೊಡುವುದಿಲ್ಲ. ಹೇಳಿದೇನೋ ಇಲ್ಲ ಗೊತ್ತಿಲ್ಲ, ಅವಳೇ ಭೂಮಿಯ ರೂಪದಿಂದ ಇದ್ದು ಹೇಳ್ತಾಳಂತೆ ಈ ರಾಜರನ್ನು ನೋಡಿ, ನಿಮ್ಮಂಥ ಮೂರ್ಖರನ್ನು ಈ ಜಗತ್ತಿನಲ್ಲಿ ನಾನು ನೋಡಲೇ ಇಲ್ಲ ಅಂತ ಹೇಳ್ತಾಳಂತೆ ಭೂದೇವಿಯ ರೂಪದಿಂದ.
ಯಾಕೆ ಅಂತಂದರೆ ನೀವು ಹಬ್ಬ ಅಂದರೆ ಒಂದು 30-35 ವರ್ಷ ನನ್ನನ್ನು ಹೆಚ್ಚು ಅಂದರೆ ಆಳಬಹುದು. ಈ 35 ವರ್ಷ ಆಳುವ ನೀವು ಏನು ಮಾಡಿದ್ರೆ ಕೇಳಿದರೆ ಇದು ನಂದು ಇದು ನಂದು ಇದು ನಂದು ಅಂತ ಹಠ ಹಿಡಿದು ಜಿದ್ದಾಜಿದ್ದಿಯನ್ನು ಕಾದಾಟ ಮಾಡಿ ರಕ್ತದ ಓಕಳಿಯನ್ನು ನೀವು ಹರಿಸ್ತೀರಲ್ಲ, ಏನು ದಡ್ರು ನೀವು ಹರಿಸಲೆ. ನಾನು ನಿಜವಾಗಿ ಯಾರಿಗಾರು ಸೇರಿದ್ದೇನೆ ಈವರೆಗೆ? ಎಲ್ಲರೂ ನನ್ನ ಒಳಗೆ ಸೇರಿದ್ರೆ ಅಷ್ಟೇ ಹೊರತನೂ ಸಹ ನಾನು ಯಾರ ಹತ್ರನೂ ಸೇರಲಿಲ್ಲ. ಆದ್ದರಿಂದ ನಿಮ್ಮಂಥ ದಡ್ರನ್ನು ನಾನು ನೋಡಲೇ ಇಲ್ಲ. ಈವರೆಗೆ ನಾನು ಯಾರನ್ನೂ ಶಾಶ್ವತವಾಗಿ ಒರಿಸಲಿಲ್ಲ, ಯಾರ ಹತ್ರ ಶಾಶ್ವತವಲ್ಲ. ಇತಿಹಾಸ ನೋಡ್ಕೊಂಡು ಬರ್ರಯ್ಯ. ಆದರೂ ಸಹ ಹೋಗಿ ಹೋಗಿ ನನಗೋಸ್ಕರ ಕಾದಾಟ ಮಾಡ್ತೀರಿ ನೀವು. ಕೊನೆಗೆ ಏನು ಮಾಡ್ತೀರಿ ಕೇಳಿದ್ರೆ ನನಗೆ ಸೇರಬೇಕು ಅಂತ ಹೇಳ್ತೀರಿ. ನನ್ನೊಳಗೆ ನೀವು ಸೇರು ಹೋಗ್ತೀರಿ. ಎಷ್ಟು? 6 ಅಡಿ ಉದ್ದ, 3 ಅಡಿ ಅಗಲ. ಇದು ನಿಮ್ಮ ಸಾಮ್ರಾಜ್ಯ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ಈ ರೀತಿಯಾದಂಥ ಒಳ ಜಗಳ ಎನ್ನುವಂಥದ್ದು ನಿಂತು ಹೋಗಿಬಿಡುತ್ತದೆ. ಅಂದ ಮಾತ್ರಕ್ಕೆ ಶತ್ರುಗಳು ನಮ್ಮನ್ನು ಆಕ್ರಮಿಸಿದಾಗ ಸುಮ್ಮನಿರಬೇಕು ಅಂತಲ್ಲ. ಇದು ವೇದಾಂತ ವಿಚಾರ, ಅದು ಯುದ್ಧದ ವಿಚಾರ. ಗಡಿಯಲ್ಲಿರಬೇಕಾದವರು ಇದನ್ನು ನೆನೆಸ್ಕೊಳ್ಬಾರ್ದು, ಅಲ್ಲಿದ್ದವರು ವೇದಾಂತ ವಿಚಾರ ಮಾಡಬಾರ್ದು, ಇವರು ಅದರ ಬಗ್ಗೆ ವಿಚಾರ ಮಾಡಬಾರ್ದು. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಅವಳು ರಾಜ್ಯವನ್ನು ಪಡೆಯೋದಕ್ಕೆ ಮತ್ತು ರಾಜ್ಯವನ್ನು ಕಟ್ಟೋದಕ್ಕೆ ಅವಳ ಅನುಗ್ರಹ ಬೇಕೇ ಬೇಕು ಅನ್ನೋದನ್ನು ಪದೇ ಪದೇ ನಮ್ಮ ಶಾಸ್ತ್ರ ಅಲ್ಲಲ್ಲಿ ಹೇಳ್ತಾ ಬಂದಿದೆ. ಇದಕ್ಕೆ ನೇರವಾದ ಉದಾಹರಣೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದಂಥದ್ದು. ಮುಂದೆ ಆ ನಾಮಕ್ಕೆ ಸಂಬಂಧಪಟ್ಟ ಅತ್ಯಂತ ಹತ್ತಿರದ ಅರ್ಥ ಬರುತ್ತದೆ, ಅಲ್ಲಿ ನೋಡೋಣ. ಅಲ್ಲಿವರೆಗೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಹಾಗಾಗಿ ಅವಳು ರಾಜ್ಯದಾಯಿನಿ ಅನ್ನೋದು ಹೇಗೆ ಅನ್ನೋದನ್ನು ಈ ವಿವರಣೆಯೊಂದಿಗೆ ನಿಲ್ಲಿಸ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಯಾಕೆಂದರೆ ಇಲ್ಲೆಲ್ಲ ವೇದಾಂತ ವಿಚಾರವು ಕಡಿಮೆ, ಎಲ್ಲ ಭೌತಿಕವಾದ ಲೌಕಿಕವಾದ ಅರ್ಥವನ್ನು ಹೇಳುವಂಥ ನಾಮಗಳು ಇವು. ಹಾಗಾಗಿ ಸುಲಭವಾಗಿವೆ. ರಾಜ್ಯವಲ್ಲಭ ಅಂತ. ರಾಜ್ಯವಲ್ಲಭ ಅಂದರೆ ಅದರ ಶಬ್ದಶಃ ಅರ್ಥ ರಾಜ್ಯವಲ್ಲಭಳು ಅಂತ. ಈ ವಲ್ಲಭ ಎನ್ನುವಂಥ ಶಬ್ದ ಅದು ಪುಲ್ಲಿಂಗವೂ ಆಗ್ತದೆ, ಸ್ತ್ರೀಲಿಂಗವೂ ಆಗ್ತದೆ. ವಲ್ಲಭ ಪುಲ್ಲಿಂಗ, ವಲ್ಲಭ ಸ್ತ್ರೀಲಿಂಗ. ಸ್ತ್ರೀಲಿಂಗಕ್ಕೆ ಬಂದಾಗ ಅದು ಕನ್ನಡಕ್ಕೆ ಬಂದಾಗ ಏನಾಗುತ್ತೆ ಕೇಳಿದರೆ ವಲ್ಲಭ ಅಂತ ಆಕಾರ ಅಂತ ಸ್ತ್ರೀಲಿಂಗ, ಕನ್ನಡಕ್ಕೆ ಬರುವಾಗ ವಲ್ಲಭೇ ಅಂತ ಆಗ್ತದೆ. ವಿಷ್ಣು ವಲ್ಲಭೇ ಯಾರನ್ನು ಕುರಿತು ಹೇಳಿತು? ಲಕ್ಷ್ಮಿಯನ್ನು ಕುರಿತು ಅಲ್ವಾ? ಹಾಗೆ ವಲ್ಲಭ ಅಂದರೆ ಪತಿ, ಸ್ವಾಮಿ, ಒಡೆಯ, ಪ್ರಿಯತಮ ಅಂತ ಇಷ್ಟೆಲ್ಲ ಅರ್ಥ. ಹಾಗೆ ವಲ್ಲಭ ಅಂತ ಹೇಳಿದರೆ ಪತ್ನಿ, ಸ್ವಾಮಿನಿ, ಪ್ರಿಯತಮೆ ಅಂತ ಇಷ್ಟೆಲ್ಲ ಅರ್ಥ. ಹೀಗೆ ವಲ್ಲಭ ಅಂತ. ಹಾಗಾಗಿ ರಾಜ್ಯವಲ್ಲಭ ಅಂದರೆ ಎಂಥವಳು ಅಂತಂದರೆ ರಾಜ್ಯವಲ್ಲಭಳು ರಾಜ್ಯವನ್ನು ಪ್ರೀತಿಸುವವಳು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ರಾಜ್ಯಕ್ಕೆ ಒಡತಿ ಅಂತ ಅರ್ಥ, ರಾಜ್ಯಕ್ಕೆ ಸ್ವಾಮಿನಿ ಅಂತ ಅರ್ಥ. ಹೀಗೆ ಹಿಂದಿನ ನಾಮದಲ್ಲಿ ಏನು ರಾಜ್ಯ ಅಂತ ಬಂದಿತ್ತಲ್ಲ, ರಾಜ್ಯದಾಯಿನಿ ಅಂತ, ಅಂತಹ ಸ್ವರಾಜ್ಯವನ್ನು ಅಂದರೆ ಮೋಕ್ಷವನ್ನು ಅವಳು ವಿಶೇಷವಾಗಿ ಪ್ರೀತಿಸ್ತಾಳೆ. ಅವಳು ಪ್ರೀತಿಸ್ತಾ ಅಂದರೆ ಅವಳಿಗಾಗಿ ಅಲ್ಲ, ಯಾವನಾದರೂ ಒಬ್ಬ ಭಕ್ತ ನನ್ನ ಹತ್ರ ಇದನ್ನು ಕೇಳ್ತಾನೋ ಕೊಡೋಣ ಅಂತ ಪ್ರೀತಿಸ್ತಾಳಂತೆ. ನಾವು ಅದೊಂದು ಬಿಟ್ಟು ಬೇರೆ ಎಲ್ಲ ಕೇಳ್ತೇವೆ. ನಾವು ವೈಕುಂಠ, ಕೈಲಾಸ ಮೊದಲಾದ ರಾಜ್ಯಗಳು ಅಂದರೆ ಸ್ವರಾಜ್ಯ ಅವಳಿಗೆ ಅತ್ಯಂತ ಪ್ರಿಯವಾದವುಗಳಾದ್ದರಿಂದ ಅವಳು ರಾಜ್ಯವಲ್ಲಭ ಎನ್ನುವಂತಹದ್ದು ಮೊದಲನೇ ಅರ್ಥ. ಮತ್ತು ಎರಡನೇ ಅರ್ಥ ಏನು ಅಂದರೆ ರಾಜ್ಯಗಳ ರಾಜರುಗಳು ದೇವಿಗೆ ಪ್ರಿಯರಾದವರು. ಯಾಕಂದರೆ ಬಹಳಷ್ಟು ಜನ ಈ ದೇಶದಲ್ಲಿ ಜಗನ್ಮಾತೆಯನ್ನು ಆರಾಧಿಸುವಂಥ ರಾಜರು ಇದ್ದರು. ಇವತ್ತಿಗೂ ನಮ್ಮ ಮೈಸೂರಲ್ಲಿ ಅದೇ ಪರಂಪರೆ ಇದೆ. ಯಾಕೆಂದರೆ ಆ ಕಾಲದಲ್ಲಿ ಹಾಕಿದಂಥ ಚೌಕಟ್ಟದು. ಯಾಕೆಂದರೆ ಅವರ ಅಂದರೆ ತ್ರಿಮೂರ್ತಿಗಳ ವಾಸಸ್ಥಾನ ಜಗನ್ಮಾತೆಯ ಮನೆಯಾದಂಥ ಶ್ರೀಚಕ್ರದಲ್ಲೇ ಉಂಟು. ಹಾಗಾಗಿ ಅವರು ರಾಜ್ಯವನ್ನು ಆಳಿಸುವವರು ತ್ರಿಮೂರ್ತಿಗಳು. ಅವರಿಗೆ ಇವಳು ವಲ್ಲಭ ಸ್ವಾಮಿನಿ ಆದ್ದರಿಂದ ಇವಳು ರಾಜ್ಯವಲ್ಲಭ ಅಂತ ಅರ್ಥ. ಅಂದರೆ ಶ್ರೀಚಕ್ರದಲ್ಲಿ ತ್ರಿಮೂರ್ತಿಗಳ ವಾಸಸ್ಥಾನ ಇದೆ, ಅದೇ ಒಂದು ರಾಜ್ಯ, ಅವರೆಲ್ಲ ಆಳುವವರು. ಅದಕ್ಕೆ ನಿಜವಾದ ಒಡತಿ ಯಾರು ಕೇಳಿದರೆ ಜಗನ್ಮಾತೆ.
ಹಾಗಾಗಿ ಈ ಅರ್ಥದಲ್ಲಿ ರಾಜ್ಯವಲ್ಲಭ ಎನ್ನುವಂತಹ ನಾಮ. ಮತ್ತು ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ರಾಜ್ಯಗಳ ಒಡತಿ, ಎಲ್ಲ ರಾಜ್ಯಗಳಿಗೂ ಸಹ ಅವಳೇ ಒಡತಿ, ಆದ್ದರಿಂದ ಅವಳು ರಾಜ್ಯವಲ್ಲಭ ಅಂತ. ಹಾಗಾಗಿ ಒಂದು ಸಾಮಾನ್ಯವಾದಂಥ 2-3 ಅರ್ಥದ ವಿವರಣೆಯೊಂದಿಗೆ ಈ ನಾಮದ ವಿವರಣೆ ಮುಗಿದೋಗ್ತದೆ. ಅದಾದ ಮೇಲೆ ಮುಂದಿನ ನಾಮ ರಾಜತ್ಕೃಪಾ ಅಂತ. ರಾಜತ್ಕೃಪಾ ಅಂದರೆ ರಾರಾಜಿಸುತ್ತಿರುವಂತಹ ಕೃಪೆ ಉಳ್ಳವಳು, ಅಂದರೆ ಅವಳ ಕೃಪೆ ಎದ್ದು ತೋರ್ತಾ ಇದೆ ಅಂತ ಅರ್ಥ. ಇದಕ್ಕೆ ವಿವರಣೆ ಹೇಗೆ ಅಂದರೆ, ರಾಜಂತಿ ಶೋಭಮಾನ ಕೃಪಾ ಯಸ್ಯಾಹ ಸ, ಅಂದರೆ ದೇವಿಯ ಕೃಪೆ ಯಾರ ಮೇಲೆ ಆಗ್ತದೆಯೋ ಅವರ ಮುಖ ಅಥವಾ ಅವರ ಮಾತು, ಅವರ ವ್ಯಕ್ತಿತ್ವ, ಅವರ ನಡೆ ನುಡಿ ಎಲ್ಲವೂ ಸಹ ರಾಜತ್ ಎದ್ದು ತೋರುತ್ತದೆ ಅಂತ ಅರ್ಥ. ಈ ವಿವರಣೆಗೆ ಪೂರಕವಾಗಿ ಒಂದು ಮಾತು ಹೇಳ್ತೇನೆ. ನಾವು ಸಾಮಾನ್ಯವಾಗಿ ತುಂಬ ಉತ್ತಮವಾದಂಥ ಒಬ್ಬ ಮಾತುಗಾರ ಮಾತನಾಡಿದ್ದನ್ನು ಕೇಳಿದಾಗ ನಾವು ಹೇಳ್ತೇವೆ, ಅವರ ಮುಖದಲ್ಲಿ ಸರಸ್ವತಿ ವಾಸ ಮಾಡಿದ ಹಾಗಿದೆ, ಅವರ ನಾಲಿಗೆಯಲ್ಲಿ ಆಕೆ ವಾಸ ಮಾಡಿದ ಹಾಗಿದೆ, ಇತ್ಯಾದಿ ಇತ್ಯಾದಿಯಾಗಿ ಅಲ್ಲ. ಮತ್ತು ಕೆಲವು ಜನರ ವ್ಯಕ್ತಿತ್ವ ನೋಡಿದಾಗಲೇ ಅವ್ರು ಯಾರೋ ನಮ್ಗೆ ಗೊತ್ತಿಲ್ಲ, ಒಂಥರ ನಮಸ್ಕಾರ ಮಾಡೇ ಬಿಡೋಣ ಅಂತ ಅನಿಸುತ್ತೆ. ಯಾಕೆ ಅಂದರೆ ರಾಜತ್ ಕೃಪಾ, ಅವಳ ಅನುಗ್ರಹ ಆದಾಗ ಹಾಗಾಗ್ತದೆ ಸಹಜವಾಗಿ ಹೀಗೆ ಅಂತ. ಇಂಥವ್ರನ್ನ ಬೇಕಷ್ಟು ಜನರನ್ನು ನಾನು ನೋಡಿದ್ದೇನೆ. ಹಾಗಾಗಿ ಬಹಳ ಧೈರ್ಯದಿಂದ ಈ ಮಾತನ್ನು ಹೇಳ್ತೇನೆ. ನಮ್ಮ ಪ್ರದೇಶದಲ್ಲಿ ಒಬ್ಬರು ವಿದ್ವಾಂಸರಿದ್ದರು, ಈಗಿಲ್ಲ ಅವರು. ಆ ಕಾಲದಲ್ಲಿ ಒಂದು 5 ಕಡಗ ಕೈಗೆ, ಬಂಗಾರದ ಕಡಗ, ಅದು ಆದ ಮೇಲೆ ಒಂದಿಷ್ಟು ಮೆಡಲುಗಳು, ಒರಿಜಿನಲ್ಲು, ಈ ಕಪ್ಪಾಗುವ ಮೆಡಲುಗಳಲ್ಲ. ಇದೆಲ್ಲವೂ ಸಹ ಅವರ ಪಾಂಡಿತ್ಯಕ್ಕೆ ಒಲಿದು ಬಂದವುಗಳಾಗಿದ್ದು. ಕೊನೆಗೆ ಅವರು ಮನೆಯನ್ನು ಕಟ್ಟುವ ಕಾಲದಲ್ಲಿ ಅದೆಲ್ಲವನ್ನೂ ಸಹ ಅಡವಿಟ್ಟರು, ಎಲ್ಲವನ್ನೂ ಸಹ ಕೊಟ್ಟರು. ಆ ಕಾಲದಲ್ಲೂ ಸಹ ಅವ್ರಿಗೆ ಒಂದಿಷ್ಟು ಬೇಜಾರಾಗಲಿಲ್ಲ. ಯಾಕೆಂದರೆ ಒಂದು ಕೊಟ್ಟವಳು ಅವಳು, ಇವತ್ತು ತಗೊಳ್ತಾ ಇರೋವಳು ಅವಳು, ಈ ನಿರ್ಲಿಪ್ತ ಭಾವನೆಯಿಂದ. ಆದರೆ ಸ್ವಾರಸ್ಯ ಅಂದರೆ, ಯಾವುದೇ ಸಭೆಯಲ್ಲಿ ಅವರು ಕುಳಿತಿರಲಿ, ಮೊದಲು ಹೋಗಿ ಅಡ್ಡಬೀಳೋದು ಅವರಿಗೆ ಆಗಿತ್ತು. ಎಲ್ಲರೂ ಸಹ 100 ಜನ ವಿದ್ವಾಂಸರಿರುವ ಸಭೆಯಲ್ಲೂ ಸಹ ಬೇರೆಯವರಿಗೆ ಆಮೇಲೆ, ಅವರಿಗೆ ಮಾತ್ರ ಮೊದಲು. ಸಂಸ್ಥೆಯಲ್ಲಿ ಒಂದು ಶಬ್ದ ಉಂಟು, ಪುಂಗವ ಅಂತ, ನರಪುಂಗವ ಅಲ್ವಾ. ಪುಂಗವ ಅಂದರೆ ಈ ಹಸುಗಳ ಮಂದೆಯಲ್ಲಿ ಒಂದು ದೊಡ್ಡದಾದಂಥ ಹುಲ್ಲು ಹೇಗೆ ಎದ್ದು ತೋರುತ್ತೋ, ಪುಮಾನ್ ಗೌಹು ಪುಂಗವ ಅಂತ, ಹಾಗೆ ಎದ್ದು ತೋರ್ತಾ ಇದ್ರು ಅವರು. ಯಾಕೆಂದರೆ ಅಷ್ಟೇ ಆಚಾರ ಸಂಪನ್ನರು, ಅಷ್ಟೇ ಬಿಗುಮಾನದ ವ್ಯಕ್ತಿತ್ವ, ಅಷ್ಟೇ ಸಹೃದಯತ್ವ, ಅಷ್ಟೇ ಶಿಷ್ಯ ವಾತ್ಸಲ್ಯ. ಎಲ್ಲಿ ಏನು ಕೇಳಿದರೂ ಪುಸ್ತಕವನ್ನು ಮುಟ್ಟದೆ ಮಸ್ತಕದಿಂದಲೇ ಬಾಯಿ ತೆರೆದು ಹೇಳುವ ಸಾಮರ್ಥ್ಯ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅರಳೋದಕ್ಕೆ ಇನ್ನೇನ್ರಿ ಬೇಕು? ಮತ್ತೆ ಇನ್ನೊಂದು ಏನು ಕೇಳಿದರೆ, ಅವರು ಶಿಷ್ಯ ಅಂತ ಆದರೆ ಬೇರೆಯವರು ಯಾರೂ ಸಹ ಅವನನ್ನು ಸೋಲಿಸಬಾರದು, ಅಂಥ ಶಿಷ್ಯ ವಾತ್ಸಲ್ಯ. ಅವನು ಬೇಕಾದ್ರೆ ಪರಮ ದಡ್ಡನಾಗಲಿ, ಅವನು ಹೇಳಿದ್ದೇ ಸರಿ ಅಂತ ಅವ್ರು ಸಮರ್ಥನೆ ಮಾಡ್ತಿದ್ರು ಅವರು. ಯಾರೊಬ್ಬರು ಕೇಳಿದ್ರು ಹೀಗೆ ಅಂತ, ಅಲ್ಲ ಅವನು ಹೇಳಿದ ತಪ್ಪು ಅಂತ ನಿಮಗೂ ಗೊತ್ತು, ನನಗೂ ಗೊತ್ತಯ್ಯ ಅವನು ಹೇಳಿದ ತಪ್ಪು ಅಂತ, ಆದರೆ ನನ್ನ ಶಿಷ್ಯ ಬೇರೆಯವರು ಸೋಲಬಾರ್ದು ಅನ್ನುವಂಥ ವಾತ್ಸಲ್ಯ ನನಗಷ್ಟೇ. ಎಂಥ ಔದಾರ್ಯ ರೀ! ಇವತ್ತಿಂಥವ್ರು ನಾವು ಎಲ್ಲಿ ಕಾಣ್ತೀವಿ ನಾವು? ಹೀಗೆ ಆ ರಾಜತ್ ಕೃಪಾ ಯಾಕೆ ಹೇಳ್ತೇನೆ ಕೇಳಿದರೆ, ಅವರು ಜಗನ್ಮಾತೆಯ ಪರಮ ಆರಾಧಕರಾಗಿದ್ದರು. ಅವರು ಪರಮ ಆರಾಧಕರು. ಹಾಗಾಗಿ ಎಷ್ಟೋ ಸಲ ಹೇಳೋದಿತ್ತು ಅವರಿಗೆ, ಅವರು ಬಂದರು ಅಂತಂದರೆ ಎಲ್ಲರೂ ಸಹ ಎಲ್ಲ ಸುಮ್ಮನೆ ಟೇಪ್ ಹಾಕ್ಕೊಂಡು ಕೂತಿರ್ಬೇಕು ಹೀಗೆ ಅಂತೆ. ಹಾಗೆ ಅಂತ ಯಾರಿಗೂ ಏನೂ ಹೇಳ್ತಾ ಇರಲಿಲ್ಲ ಅವರು. ಮತ್ತು ಅವರು ಶಿಷ್ಯರನ್ನು ಪ್ರೋತ್ಸಾಹಿಸೋದು, ಏನು ಯೋಚನೆ ಮಾಡಬೇಡ, ಮೊದಲು ಪಾಪ ಶಿಷ್ಯರು ಸ್ಟೇಜ್ ಹತ್ತಬೇಕಿದ್ರೆ ಅವ್ರು ಹೇಳ್ತಾ ಇರೋ ಮಾತು,
ನನಗೆ ಇವತ್ತಿಗೂ ಸಹ ನೆನಪಿದೆ. ಎಂಥ ಪ್ರೋತ್ಸಾಹದ ಮಾತು. ನೀನು ಹೇಳು, ಹೆದರ್ಕೊಳ್ಬೇಡ. ಯಾಕೆ ಗೊತ್ತಾ, ನೋಡು ಮುಂದ್ಗಡೆ ಕುಳಿತವರೆಲ್ಲರೂ ಸಹ ಪಂಡಿತರು. ನಿನಗೆ ಯಾರು ಹೇಳಿದವರು? ನಿನ್ನ ಮಾತು ಮುಗಿಯೋಷ್ಟೊತ್ತು ನಿನಗೆ ಧೈರ್ಯ ಬರೋದಕ್ಕೆ ಒಂದು ಮಾತು ಹೇಳ್ತೇನೆ, ಇವರೆಲ್ಲರೂ ಸಹ ಇಟ್ಟಿಗೆಗಳು ಅಂತ ಅಂದ್ಕೊಬಿಡು. ಆ ರೀತಿ ಪ್ರೋತ್ಸಾಹ. ಮತ್ತು ನೀನು ಏನು ಸರಿ ಹೇಳು, ಏನು ತಪ್ಪು ನಂಗೆ ಗೊತ್ತಾಗ್ತದೆ. ನಾ ಮಧ್ಯದಲ್ಲಿ ಬಾಯಿ ಹಾಕುವುದಿಲ್ಲ, ಯೋಚನೆ ಮಾಡಬೇಡ ನೀನು. ಇಂಥವ್ರನ್ನ ಎಲ್ಲರೂ ಹುಡ್ಕೋದು ಇವತ್ತು. ಅಂತಹ ವಾತ್ಸಲ್ಯ ಶಿಷ್ಯರ ಬಗ್ಗೆ ಹೇಗೆ ಅಂತ. ಇವತ್ತಿಗೂ ಸಹ ನಾವು ಮಕ್ಕಳನ್ನು ಹುರಿದೆಂಬಿಸ್ಬೇಕಿದ್ರೆ ಮುಂದ್ಗಡೆ ಇರೋರು ಮನುಷ್ಯಲ್ಲ, ಕಲ್ಲು ಅಂತ ಅಂದ್ಕೊಬಿಡು. ಹಾಗೆ ಏನಾಗುತ್ತೆ, ಧೈರ್ಯ ಬರ್ತದೆ ಅಲ್ವಾ? ಹೀಗೆ ಅಂತ ಅಂದರೆ ಪ್ರಾಥಮಿಕ ಅಂದರೆ ಪ್ರೋತ್ಸಾಹಕ್ಕೋಸ್ಕರ ಇದು. ಆದರೆ ಈ ಪ್ರೋತ್ಸಾಹ ಎಷ್ಟೋ ಜನ ತುಂಬ ಕೆಲಸ ಮಾಡ್ತದೆ ಅಂತ, ಧೈರ್ಯ ತುಂಬೋದಕ್ಕೋಸ್ಕರ. ಅಷ್ಟು ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು ಅವರ ಸಾಮರ್ಥ್ಯ ಹೇಗಿತ್ತು ಅಂದರೆ ಆ ಜಗನ್ಮಾತೆಯ ಪರಿಪೂರ್ಣವಾದಂತಹ ಅನುಗ್ರಹ. ನವರಾತ್ರಾದಿ ದಿನಗಳಲ್ಲಿ ಅವರು ಮಾಡುವಂಥ ಅನುಷ್ಠಾನ ವ್ರತಾದಿಗಳನ್ನೆಲ್ಲ ಪ್ರತ್ಯಕ್ಷ ನೋಡಿದ್ದೇನೆ ಹೀಗೆ ಅಂತ. ಹಾಗಾಗಿ ಆ ರಾಜತ್ಕೃಪಾ ಎನ್ನುವಂಥದ್ದು ಜಗನ್ಮಾತೆಯ ಅನುಗ್ರಹ ಅವರ ಮುಖದಲ್ಲಿ ಎಲ್ಲ ರೀತಿಯಲ್ಲೂ ಸಹ ಎದ್ದು ಕಾಣ್ತಾ ಇರುವಂತಹ ಸಂದರ್ಭ ಆಗಿತ್ತು. ಹಾಗಾಗಿ ಆಕೆ ಯಾರನ್ನು ಅನುಗ್ರಹಿಸ್ತಾಳೋ ಅವರ ಮೇಲೆ ರಾಜತ್ಕೃಪಾ ಅಂತ. ಯಾಕೆ ಅಂದರೆ ಅವಳು ಸ್ವತಃ ಕಾಂತಿಯುಕ್ತಳು. ಆದ್ದರಿಂದ ಅಷ್ಟಾದಮೇಲೆ ಮುಂದಿನ ನಾಮ ರಾಜಪೀಠ ನಿವೇಶಿತ ನಿಜಾಶ್ರಿತ ಅಂತ. ಬಹಳ ವಿಚಿತ್ರವಾದ ನಾಮ ಇದು. ಮೇಲ್ನೋಟಕ್ಕೆ ಏನು ಅರ್ಥ ಆಗೋದೇ ಇಲ್ಲ ಇದು ಹೀಗೆ ಅಂತ. ಏನು ಅಂದರೆ ಸಿಂಹಾಸನಗಳಲ್ಲಿ ಕುಳಿತಿರುವವರಿಗೆ ಆಶ್ರಯವನ್ನು ನೀಡುವಂಥವಳು ಅಂತ ಅರ್ಥ. ಹೀಗಂದ್ರೆ ಅರ್ಥ ಆಗೋದಿಲ್ಲ, ನಿಮಗೆ ಗೊತ್ತು, ನನಗೆ ಗೊತ್ತು ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ. ಆದರೂ ಸಹ ಅದ್ರ ತದ್ವತ್ತಾದ ಅರ್ಥ ಹೇಳ್ಬಿಡ್ತೇನೆ. ಏನು ಅಂದರೆ ರಾಜಪೀಠ ನಿವೇಶಿತ ಅಷ್ಟಕ್ಕೆ ನಿಲ್ಲಿಸ್ಕೊಳ್ಳಿ. ಅದಾದಮೇಲೆ ನಿಜಾಶ್ರಿತ ಅಂತ ಮಾಡ್ಕೊಳ್ಳಿ. ಈಗ ನಿಜಾಶ್ರಿತ ಅಂದರೆ ತನ್ನನ್ನು ಆಶ್ರಯಿಸಿದವರು ಅಂತ ಅರ್ಥ. ಅವರಿಗೆ ರಾಜಪೀಠ ನಿವೇಶಿತ, ಅಂಥವರನ್ನ ಸಿಂಹಾಸನದಲ್ಲಿ ಅವಳು ಕುಳ್ಳಿರಿಸುತ್ತಾಳೆ ಅಂತ ಅರ್ಥ. ನೋಡೋಣ, ದೇವಿ ಅವಳು ಸ್ವತಃ ಸಿಂಹಾಸನಾರೂಢಳು ಅಂದರೆ ಸಿಂಹಾಸನದಲ್ಲಿ ಕುಳಿತಿದ್ದಾಳೆ. ರಾಜರಾಜೇಶ್ವರ ನೀವೆಲ್ಲ ಕಡೆಗೂ ಸಹ ಸಿಂಹಾಸನ ಅಧಿಷ್ಠಿತೆಯಾದಂಥ ಚಿತ್ರವನ್ನೇ ನೋಡ್ತೀರ. ಯಾಕೆ ಸಿಂಹಾಸನದಲ್ಲಿ ಕುಳಿತಿದ್ದಾಳೆ ಅಂತಂದರೆ, ಸಿಂಹಾಸನ ಅನ್ನೋದಕ್ಕೆ ಅರ್ಥ ಎತ್ತರದ ಆಸನ, ಶ್ರೇಷ್ಠವಾದ ಆಸನ, ಉತ್ಕೃಷ್ಟವಾದ ಆಸನ, ಅಥವಾ ಎಡಬಲಗಳಲ್ಲಿ ಸಿಂಹದ ಚಿತ್ರ ಇರುವ ಆಸನ, ಅಥವಾ ಸ್ವತಃ ಸಿಂಹಗಳೇ ಅಕ್ಕಪಕ್ಕದಲ್ಲಿ ಇರುವಂಥ ಆಸನ. ಇಷ್ಟು ಅರ್ಥ. ಆದರೆ ವಿಶೇಷವಾಗಿ ಇಲ್ಲಿ ಸಿಂಹ ಎನ್ನುವಂಥ ಶಬ್ದ ಶ್ರೇಷ್ಠವಾಚ್ಯ ಆದ್ದರಿಂದ ಶ್ರೇಷ್ಠವಾದ ಸಿಂಹಾಸನದಲ್ಲಿ ಕುಳಿತಿರುವವಳು. ಸಿಂಹಾಸನ ಅಂದರೆ ಶ್ರೇಷ್ಠ ಅಂತ ಅರ್ಥ. ಯಾಕೆ ಅವಳು ಆ ಶ್ರೇಷ್ಠವಾದ ಆಸನದಲ್ಲಿ ಅಂದರೆ ಎತ್ತರದಲ್ಲಿ ಕುಳಿತಿದ್ದಾಳೆ ಅಂದರೆ, ತನ್ನ ಭಕ್ತರಿಗೆ ದರ್ಶನ ಸುಲಭವಾಗಲಿ ಅಂತೇಳಿ ಅವಳು ಸಿಂಹಾಸನಾರೂಢಳಾಗಿದ್ದಾಳೆ. ಯಾವಾಗಲೂ ಅಷ್ಟೇ, ನಾವು ಯಾರನ್ನು ನೋಡಬೇಕೋ ಅವ್ರ ಮೇಲೆ ಕುಳಿತರೆ ನೋಡುವವರಿಗೆ ಸುಲಭ. ಅವರು ಕೆಳಗಿದ್ರೆ ನೋಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಜಗನ್ಮಾತೆ ಸ್ವಯಂ ಯಾಕೆ ಸಿಂಹಾಸನಾರೂಢಳು ಅಂದರೆ ಭಕ್ತರಿಗೆ ತನ್ನ ದರ್ಶನ ಸುಲಭವಾಗಲಿ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ತನ್ನನ್ನು ಆಶ್ರಯಿಸಿದಂಥ ಭಕ್ತರನ್ನೂ ಸಹ ಇಂದ್ರಾದಿಗಳನ್ನೂ ಸಹ ಸಿಂಹಾಸನದಲ್ಲಿ ಕುಳ್ಳಿರಿಸುತ್ತಾಳೆ. ಅಂದರೆ ಅವರನ್ನು ಅಲ್ಲಿ ಕುಳಿತುಕೊಳ್ಳುವಷ್ಟು ಯೋಗ್ಯರನ್ನಾಗಿ ಮಾಡ್ತಾಳೆ ಅಂತ ಅರ್ಥ. ತಾನು ಸಿಂಹಾಸನಾರೂಢಳು, ತನ್ನನ್ನು ಆಶ್ರಯಿಸಿದವರನ್ನು ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಷ್ಟು ಯೋಗ್ಯರನ್ನಾಗಿ ಮಾಡ್ತಾಳೆ ಅಂತ. ಈಗ ಈ ನಾಮವನ್ನು ಬಿಡಿಸೋಣ. ನಾನು ಆಗ ಹೇಳಿದಾಗೇನೆ ನಿಜಾಶ್ರಿತ ಅಂದರೆ ತನ್ನನ್ನು ಆಶ್ರಯಿಸಿದವರನ್ನು ಅಂತ ಅರ್ಥ. ಇಲ್ಲಿ ನಿಜ ಅಂದರೆ ಕನ್ನಡದ ನಿಜ ಅಲ್ಲ. ನೀವು ನಿಜ ಹೇಳ್ತೀರೋ ಸುಳ್ಳು ಹೇಳ್ತೀರೋ, ಈ ನಿಜ ಅಲ್ಲ. ಸಂಸ್ಕೃತದಲ್ಲಿ ನಿಜ ಅಂದರೆ ತನ್ನವರು ಅಂತ ಅರ್ಥ.
ತನ್ನವರು ಅಲ್ಲೇ ಇರೋರು ಏನು ಕರೀತಾರೆ? ಪರರು ಅಂತ ಕರೀತಾರೆ. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಯಾಕಂದರೆ ನಾನೇನೋ ಕಲ್ಪಿಸಿಕೊಂಡು ಹೇಳಿದೆ ಅಂತ ನಿಮ್ಮ ಮನಸ್ಸಲ್ಲಿ ಬರಬಾರ್ದು. ಸುಭಾಷಿತಕಾರ ಹೇಳಿದ ಮಾತನ್ನು ಇಟ್ಬಿಡ್ತಿದ್ದ. ಅಯಂ ನಿಜ, ಇವನು ತನ್ನವನು. ಅಯಂ ಪರಹ, ಇವನು ನನ್ನವನಲ್ಲ, ಬೇರೆಯವನು. ಹೀಗೆ ಯೋಚನೆ ಮಾಡ್ತಾರಂತೆ ಯಾರು ಕೇಳಿದರೆ ಗಣನ ಲಘುಚೇತಸಾಂ. ಈ ತುಂಬ ಏನು ಸಂಕುಚಿತ ಬುದ್ಧಿಯವರ ಯೋಚನೆ. ಇವರು ನಮ್ಮ ಪೈಕಿ, ಇವರು ಅವ್ರ ಪೈಕಿ ಬರಬೇಕು. ಏನು ಪ್ರಾರಬ್ಧ ನೋಡಿ ಇದು. ಇದು ಯಾರಿದ್ದಿದ್ದು? ಆ ನ್ಯಾರೋ ಮೈಂಡೆಡ್ ಆದವರು ವಿಚಾರ ಇದು. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ. ಹಾಗಿದ್ರೆ ಆ ಉದಾರಿಗಳಿರ್ತಾರಲ್ಲ, ಅವರು ಏನು ವಿಚಾರ ಮಾಡ್ತಾರೆ ಹೇಳಿದ್ರೆ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ. ಅವರಿಗೆ ಈ ವಸುಧ ಅಂದರೆ ಇಡೀ ಭೂಮಂಡಲವೇ ನಮ್ಮ ಕುಟುಂಬ. ಅಲ್ಲಿ ಇವರು ನಮ್ಮವರು, ಅವರು ಬೇರೆಯವರು ಅಂತ ಭೇದ ಇಲ್ಲ. ಹಾಗಾಗಿ ನಿಜ ಅಂದರೆ ತನ್ನವರು ಅಂತ ಅರ್ಥ. ಹಾಗಾಗಿ ಕನ್ನಡದ ನಿಜ ಅಲ್ಲ. ಹೀಗೆ ಜಗನ್ಮಾತೆ ನಿಜಾಶ್ರಿತ ಅಂದರೆ ತನ್ನನ್ನು ಆಶ್ರಯಿಸಿದವರನ್ನ ರಾಜಪೀಠ ನಿವೇಶಿತ, ಆ ಸಿಂಹಾಸನದಲ್ಲಿ ಕುಳ್ಳಿರಿಸುತ್ತಾಳೆ ಅಂದರೆ ಕುಳಿತುಕೊಳ್ಳುವಷ್ಟು ಯೋಗ್ಯರನ್ನಾಗಿ ಮಾಡುತ್ತಾಳೆ. ಮತ್ತು ನಾನು ಹೊಸದಾಗಿ ಹೇಳಬೇಕಾದ್ದಿಲ್ಲ. ಕಾಳಿದಾಸನ ಜೀವನದ ಕಥೆ ಸಾಕು ನಿಮಗೆ. ಭೋಜನಿಗೆ ಧಾರಾನಗರದ ಒಂದು ಸಿಂಹಾಸನ, ಕಾಳಿದಾಸನಿಗೆ ಈ ವಿದ್ವಜ್ ಸಮುದಾಯದ ಎಲ್ಲರ ಹೃದಯವೂ ಒಂದೊಂದು ಸಿಂಹಾಸನ ಅಲ್ವಾ? ಹಾಗಾಗಿ ಕಾಳಿದಾಸನಂಥವನಿಗೆ ಆಶ್ರಯ ಕೊಟ್ಟ ಅಂತ ಭೋಜನಿಗೆ ಹೆಸರೇ ಅಷ್ಟೇ ಹೊರತನು ಸಹ ಕಾಳಿದಾಸ ಇಲ್ಲದೆ ಇದ್ರೆ ಭೋಜರಾಜನ ಇತಿಹಾಸದಲ್ಲಿ ಏನು ಜಾಗ ಇರ್ತಿತ್ರಿ? ಹೌದು ತಾನೆ? ಹಾಗಾಗಿ ಅವಳ ಅನುಗ್ರಹ ಮಾಡಿದರೆ ಏನು ಬೇಕಾದ್ರೂ ಆಗತ್ತೆ. ಅವನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸ್ತಾಳೆ. ಅದಕ್ಕೋಸ್ಕರ ಒಂದು ಮಾತುಂಟು ಅವಳ ಅನುಗ್ರಹದಿಂದ. ಏನು ಅಂದರೆ ಸ್ವಗೃಹೇ ಪೂಜ್ಯತೆ ಮೂರ್ಖ. ಒಬ್ಬ ದಡ್ಡ ಮನೆಯಲ್ಲಿ ಅವನಿಗೆ ಗೌರವ, ಯಾಕೆಂದರೆ ಅವನು ಮೊದಲು ಹುಟ್ಟುಬಿಟ್ಟಿದ್ದಾನೆ, ಹಿರಿಯವನು ಅಂತ. ದಯವಿಟ್ಟು ಯಾರು ಹಿರಿಯವರಾದ ಬೇಜಾರು ಮಾಡ್ಕೊಳ್ಬೇಡಿ. 3 ಜನ ಅಣ್ಣ ತಮ್ಮಂದಿರಿದ್ದರೆ ಬೇರೆಯವರು ಬುದ್ಧಿವಂತ ಇರ್ಬೋದು, ಆದರೆ ಅವನಿಗೆ ಮೊದಲನೇ ಸ್ಥಾನ, ಯಾಕೆಂದರೆ ಅವನು ಹಿರಿಯ. ಅಲ್ಲಿ ಸೀನಿಯಾರಿಟಿ ಯಾಕೆ ಕೇಳಿದರೆ ಬರ್ತಿಂದ ತೀರ್ಮಾನ. ಸ್ವಗೃಹೇ ಪೂಜ್ಯತೆಯ ಮೂರ್ಖ, ಸ್ವಗ್ರಾಮೇ ಪೂಜ್ಯತೆಯ ಪ್ರಭು. ಒಂದು ಊರು, ಒಂದು ಬೀದಿಗೆ ಯಾರಪ್ಪ ಕೇಳಿದರೆ ದೊಡ್ಡವನು, ಯಾವನದ್ದು ಜಾಸ್ತಿ ಉಂಟು ಅವನೇ. ಅವನು ಬೇಕಿದ್ರೆ ಹೆಬ್ಬೆಟ್ಟು ಪ್ರಭು ಆಗಿರಲಿ, ಥಂಬ್ ಇಂಪ್ರೆಷನ್ ಎಲ್ಲ ಕಡೆಗೂ ಸಹ. ಆದರೂ ಸಹ ಹಿ ಈಸ್ ದ ಕಿಂಗ್ ಆ ಬೀದಿಗೆ ಅಥವಾ ಆ ಪ್ರದೇಶಕ್ಕೆ. ಸ್ವದೇಶೇ ಪೂಜ್ಯತೆ ರಾಜ. ರಾಜನಾದವನು ಅವನಿಗೆ ಒಂದು ಸೀಮಿತವಾದಂಥ ಪ್ರದೇಶ ಉಂಟು. ಮತ್ತು ವಿದ್ವಾನ್ ಸರ್ವತ್ರ ಪೂಜ್ಯತೆ, ಅವನಿಗೆಲ್ಲ ಕಡೆಗೂ ಪೂಜ್ಯತೆ. ಇದು ಸುಭಾಷಿತಕಾರನ ಮಾತು. ನಿಮಗೆ ಗೊತ್ತಿರಬೇಕು, ನಾಲ್ಮಡಿ ಕೃಷ್ಣರಾಜ ಒಡೆಯರು ಒಂದ್ಸಲ ಜರ್ಮನಿಗೆ ಹೋಗಿದ್ದರು. ಇತಿಹಾಸ ನೋಡಿ ಹೇಳುತ್ತೆ. ಆಗ ಅಲ್ಲಿ ಹೋದಾಗ ಅಲ್ಲಿ ಅವರಿಗೆ ಇವರು ಪರಿಚಯ ಆಗಲೇ ಇಲ್ಲ. ಆಗ ಅಲ್ಲಿಯ ಆ ಮಂತ್ರಿ ಕೇಳಿದಂತೆ, ಓಹೋ, ನೀವು ಆ ವಿದ್ವಾಂಸರು ಇರುವ ಮೈಸೂರಿಂದ ಬಂದವರಾ ಅಂತ. ಯಾರು ಅಂತ ನಿಮಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಎಸ್, ಅಂದರೆ ಇವರ ಹೆಸರು ಅಲ್ಲಿಗೆ ಹೋಗಲಿಲ್ಲ, ಆದರೆ ಅವರ ಹೆಸರು ಈಗ ಹೇಳಿ. ನಿಜವಾಗಿ ಸಿಂಹಾಸನ ಅಧಿಷ್ಠಿತರಾದವರು ನಾಲ್ಮಡಿ ಕೃಷ್ಣರಾಜ ಒಡೆಯರು ಅಥವಾ ಈ ರಾಮಶಾಸ್ತ್ರಿಗಳು, ಶ್ಯಾಮಶಾಸ್ತ್ರಿಗಳು ಅಂತ. ಆ ಮೈಸೂರು ಅಂದರೆ ಆ ಶ್ಯಾಮಶಾಸ್ತ್ರಿಗಳಿರುವಂಥ ಮೈಸೂರಿಂದ ಬಂದವರು ನೀವು. ಹಾಗಾಗಿ ಇವರಿಗೆ ಸ್ವಲ್ಪ ಬೆಲೆ. ಬಂದ ಮೇಲೆ ಅವರು ಯಾರು ಅಂತ ಹುಡುಕಿ ಕರೆದು ಅರಮನೆಗೆ ಕರೆಸಿ
ನಿಮ್ಮಿಂದಾಗಿ ನನಗೆ ಗೌರವ ಸಿಕ್ತಪ್ಪ ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಂಡಂಥ ಮಹಾನುಭಾವ. ಅಲ್ಲಿಗೆ ಇವರು ಇಲ್ಲಿಗೆ ಮಾತ್ರ ಅರಸರು, ಆದರೆ ಅವರು ಅಲ್ಲಿಗೂ ಅರಸರು. ಶ್ಯಾಮಶಾಸ್ತ್ರಿಗಳು ವಿದ್ವಲ್ಲೋಕಕ್ಕೆ ಯಾಕೆ ಹೇಳ್ತೇನೆ ಕೇಳಿದರೆ, ಇಂತಹ ಮಹಾನುಭಾವರು ಆ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾದವರು. ಅಷ್ಟ ಹಿನ್ನೆಲೆಯಲ್ಲಿ ರಾಜಪೀಠ ನಿವೇಶಿತ. ಅಷ್ಟಾದ ಮೇಲೆ ಮತ್ತೆ ದೀಕ್ಷಿತರು ಇದಕ್ಕೊಂದು ವಿವರಣೆ ಕೊಡ್ತಾರೆ. ಏನು ಅಂದರೆ, ಇವರು ಸ್ವಲ್ಪ ವೇದಾಂತ ಹಿನ್ನೆಲೆಯಲ್ಲಿಯೇ ಕೊಡ್ತಾರೆ. ನಿಜಾಶ್ರಯ ಅನ್ನೋದಕ್ಕೆ ಅರ್ಥ, ನಿಜ ಅಂದರೆ ತನ್ನದು ಅಂತ ಹೇಳಿದ್ದೇನೆ. ತನ್ನ ನಿಜವಾದ ರೂಪ ಯಾವುದು ಅಂದರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಅದು ತನ್ನ ನಿಜವಾದ ರೂಪ. ಈ ರೂಪವನ್ನಾಗಲಿ ಸ್ವೀಯಂ ಸ್ವರೂಪಂ ಸತ್ಯಜ್ಞಾನಾನಂತ ರೂಪಂ ಅಂತ ಅರ್ಥ ಒಂದು. ಅದಿಲ್ಲದೆ ಇದ್ದರೆ ಇನ್ನೊಂದು ರೂಪ ಉಂಟು ತನಗೆ, ಸಗುಣ ರೂಪ. ಅಂದರೆ ತನ್ನ ನಿರ್ಗುಣ ರೂಪವನ್ನಾಗಲಿ ಸಗುಣ ರೂಪವನ್ನಾಗಲಿ ಯಾರು ಆಶ್ರಯಿಸುತ್ತಾರೋ ಅವರು ನಿಜಾಶ್ರಯ. ಹೇಗಿದೆ ನೋಡಿ, ಪೂರ್ತಿ ವೇದಾಂತ ಇದೆ ಇವಾಗ, ಹೌದು ತಾನೇ? ಅಂಥವರಿಗೆ ಆಶ್ರಯ ಕೊಡುವಳಾದ್ದರಿಂದ ಅವಳು ನಿಜಾಶ್ರಯ. ಸ್ವಭಕ್ತಾ ಯಯಾ ಸ, ಯಾವಳು ತನ್ನ ಸಗುಣ ರೂಪವನ್ನಾಗಲಿ ನಿರ್ಗುಣ ರೂಪವನ್ನಾಗಲಿ ಆಶ್ರಯಿಸಿದಂಥ ಭಕ್ತರಿಗೆ ಆಶ್ರಯವನ್ನು ಕೊಡ್ತಾಳೋ ಅವಳು ನಿಜಾಶ್ರಯ ಅಂತ ವಿವರಣೆ. ಅದಾದ ಮೇಲೆ ಮತ್ತೆ ಮುಂದುವರೆದು ಹೇಳ್ತಾರೆ ಅವರು, ಇಂತಹ ಭಕ್ತರನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸುತ್ತಾಳೆ. ಯಾವ ಸಿಂಹಾಸನ ಅಂದರೆ ಅಧ್ಯಾತ್ಮ ಪ್ರಪಂಚದ ಸಿಂಹಾಸನದ ಮೇಲೆ. ಜ್ಞಾನಿಯಾದವರಿಗೆ ನೀವು ಯಾವ ಸಿಂಹಾಸನ ಕೊಟ್ಟರೂ ಕಡಿಮೆನೆ ಅಲ್ವಾ? ಅವ್ರ ಹತ್ರ ಏನಿರ್ತದೆ ಕೇಳಿದರೆ ಏನೂ ಇರೋದಿಲ್ಲ, ಆದರೆ ಎಲ್ಲ ಸಿಂಹಾಸನವೂ ಅವ್ರ ಕೈ ಕೆಳಗೇನೆ ಬರ್ತದೆ. ರಾಜನಿಗೆ ಒಂದೇ ಸಿಂಹಾಸನ. ಒಬ್ಬ ರಾಜ ಇನ್ನೊಂದು ಊರಿಗೆ ಹೋದರೆ ಆ ರಾಜ ತಾನು ಕುಳಿತುಕೊಳ್ಳುವಂಥ ಸಿಂಹಾಸನವನ್ನು ಈ ರಾಜನಿಗೆ ಕೊಡೋದಿಲ್ಲ. ಆದರೆ ಒಬ್ಬ ಆತ್ಮಜ್ಞಾನಿ ಹೋದರೆ ಅವನೇನು ಮಾಡ್ತಾನೆ, ಆ ಸಿಂಹಾಸನವನ್ನು ಬಿಟ್ಟು ಈಚೆ ಬಂದು ಕೈ ನಿಂತು ಜೋಡಿಸಿರ್ತಾನೆ. ಆದ್ದರಿಂದ ಆ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾದವರಿಗೆ ಇಂಥ ಎಲ್ಲ ಸಿಂಹಾಸನಗಳು ಸಹ ಸಿಗ್ತವೆ. ಇಲ್ಲೊಂದು ಶಬ್ದ ಉಂಟು, ಏನು ಅಂದರೆ ರಾಜಪೀಠ ನಿವೇಶಿತ ನಿಜಾಶ್ರಿತ. ನಾನು ಹೇಳಿದೆ ನಿಜಾಶ್ರಿತ ರಾಜಪೀಠ ಅಂದರೆ ನಿಜಾಶ್ರಿತರು ನಿಜಾಶ್ರಯರು ಅಂದರೆ ಯಾರು ಅಂತ ವಿವರಣೆ ಕೊಟ್ಟೆ. ಅದರ ರಾಜಪೀಠ ಅನ್ನೊಂದು ಉಂಟಲ್ಲ, ಅದಕ್ಕೊಂದು ವಿವರಣೆ ಕೊಡ್ತಾರೆ ಅವರು. ರಾಜಪೀಠ ಅಂದರೆ ಪರಬ್ರಹ್ಮ ವಸ್ತು ಅಂತ ಅರ್ಥ. ರಾಜ ಶಬ್ದ ಶ್ರೇಷ್ಠವಾಚಿ. ಉದಾಹರಣೆಗೆ ರಾಜಹಂಸ ಅಂತ ಕರೀತಾರೆ. ಏನಂತ ಅರ್ಥ? ರಾಜಹಂಸ ಅಂದರೆ ಮಹಾರಾಜರು ಸಾಕಿದ ಹಂಸ ಅಂತ ಅರ್ಥವಾ? ಹಾಗಿದ್ರೆ ಶ್ರೇಷ್ಠವಾದ ಹಂಸ ಅಂತ ಅರ್ಥ. ಹಾಗೇನೆ ರಾಜಗುರು ಏನು? ಶ್ರೇಷ್ಠವಾದ ಗುರು. ಹೀಗೆ ಅಂತ ಹೀಗೆ ರಾಜಪೀಠ ಅನ್ನೋದಕ್ಕೆ ಅರ್ಥ ಪರಬ್ರಹ್ಮ ಅಂತ ಅರ್ಥ. ಅದರಲ್ಲಿ ನಿವೇಶಿತ ನಿಜಾಶ್ರಿತ, ತನ್ನನ್ನು ಆಶ್ರಯಿಸಿದಂಥ ಭಕ್ತರನ್ನು ಅಲ್ಲಿ ಕುಳ್ಳಿರ್ತಾಳೆ. ಅಂದರೆ ತನ್ನನ್ನು ನಂಬಿದಂಥ, ತನ್ನನ್ನು ಉಪಾಸಿಸುವ ತನ್ನ ಭಕ್ತರನ್ನು ಅಧ್ಯಾತ್ಮ ಪ್ರಪಂಚದ ಸಿಂಹಾಸನದಲ್ಲಿ ಕುಳ್ಳಿರ್ತಾಳೆ. ಆತ್ಮಜ್ಞಾನಕ್ಕೆ ಸಾಮ್ರಾಜ್ಯ, ಅದಕ್ಕೆ ಇವರು ಒಡೆಯರನ್ನಾಗಿ ಆಕೆ ಮಾಡ್ತಾಳೆ ಎನ್ನುವಂಥದ್ದು. ಇಷ್ಟು ಅರ್ಥದ ಹಿನ್ನೆಲೆಯಲ್ಲಿ ರಾಜ ಪೀಠ ನಿವೇಶಿತ ನಿಜಾಶ್ರಿತ ಅಂತ ಅರ್ಥ. ಅಧ್ಯಾತ್ಮ ಪ್ರಿಯರಾದವರಿಗೆ ಈ ನಾಮ ಅತ್ಯಂತ ಹತ್ತಿರದ ನಾಮ ಆಗಿಬಿಡ್ತದೆ. ಯಾಕೆಂದರೆ ತುಂಬ ಉತ್ತಮವಾದಂಥ ಅರ್ಥ. ಅದಕ್ಕಿಂತ ಜಾಸ್ತಿ ಇಂಡೈರೆಕ್ಟ್ ನಮಗೊಂದು ಪಾಠ ಹೇಳುತ್ತೆ. ಆಕೆ ಹತ್ರ ಏನು ಕೇಳಬೇಕು ನಾವು ಅದನ್ನು ಹೇಳುತ್ತೆ. ಅದು ಭಾಳ ಹಿಡನ್ನಾಗಿ ಹೇಳುತ್ತೆ. ಅದನ್ನು ಗುಟ್ಟು ಬಿಟ್ಟುಕೊಡೋದೇ ಇಲ್ಲ, ಅದನ್ನು ಓಪನ್ನಾಗಿ ಹೇಳೋದೇ ಇಲ್ಲ. ಅದನ್ನು ಕೇಳಬೇಕಾದದ್ದು ಅದನ್ನೇ ಹೊರತುನೂ ಸಹ ಭೌತಿಕವಾದಂಥದ್ದನ್ನು ಯಾವುದನ್ನೂ ಕೇಳುವಂಥದ್ದು ಅಷ್ಟು ಉಚಿತ ಅಲ್ಲ. ಯಾರಿಗೆ ಬೇಕೋ ಅವ್ರು ಕೇಳಿಕೊಳ್ಳಿ. ಆದರೆ ತೀರಾ ಉತ್ಕಟವಾದಂಥ ಸಾಧನೆ ಮಾಡುವವರಿಗೆ
ಈ ನಾಮ ರಾಜಪೀಠ ನಿವೇಶಿತ ನಿಜಾಶ್ರಿತ ಎನ್ನುವಂಥ ನಾಮ ತುಂಬ ಹೃದಯಕ್ಕೆ ಹತ್ತಿರವಾಗುವಂಥ ನಾಮ. ಕಾರಣ ಇಷ್ಟೇ, ಅವಳನ್ನು ನಂಬಿದವರನ್ನು ಆಕೆ ಕೈ ಬಿಡುವುದಿಲ್ಲ ಎನ್ನುವಂತಹ ಅಘೋಷಿತವಾದ ಪ್ರತಿಜ್ಞಾವಾಕ್ಯ ಉಂಟು ಈ ನಾಮದಲ್ಲಿ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮಕ್ಕೆ ಮಂಗಳ ಶಾಸನ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ರಾಜ್ಯಲಕ್ಷ್ಮೀ ಅಂತ ತಲ ಪೂರ್ತಿ ಇದೇ ನಾಮ, ಇದ್ರದ್ದೇ ವಿಷಯ. ಅಷ್ಟು ರಾಜ್ಯ ಲಕ್ಷ್ಮಿ ಸಂಪತ್ತು ಹೀಗಿದೆ. ಅವಳು ರಾಜ್ಯಲಕ್ಷ್ಮಿಯು. ನಮ್ಮಲ್ಲಿ ಸಾಮಾನ್ಯವಾಗಿ ರಾಜಲಕ್ಷ್ಮಿ ಅಂತ ಕರೀತಾರೆ, ಆದರೆ ರಾಜ್ಯಲಕ್ಷ್ಮಿ ಅಂತ ಹೇಳೋದು ಬಹಳ ರೇರ್. ರಾಜ್ಯಲಕ್ಷ್ಮಿ ಅಂದರೂ ಅದೇ ಅರ್ಥವೇ, ಸ್ವಲ್ಪ ವ್ಯತ್ಯಾಸ ಉಂಟು. ಅಂದರೆ ರಾಜ್ಯದ ಬಗ್ಗೆ ಅಭಿಮಾನಿನಿಯಾದ ಲಕ್ಷ್ಮಿ ಅಂತ ಅರ್ಥ. ಈ ರಾಜ್ಯಲಕ್ಷ್ಮಿಗೆ ಅಂತಾನೆ, ಅಂದರೆ ಆಕೆಯನ್ನು ಒಲಿಸಿಕೊಳ್ಳೋದಕ್ಕೆ ಅಂತಾನೆ ವಿಶೇಷವಾಗಿ ತಂತ್ರರಾಜದಲ್ಲಿ ಒಂದು ಮಂತ್ರ ಉಂಟಂತೆ. ಮತ್ತು ನನ್ನ ಹತ್ರ ಕೇಳಬೇಡಿ ಅದನ್ನು, ನಾನು ಅವತ್ತೇ ಹೇಳಿದ್ದೇನೆ, ನನಗೆ ಈ ಮಂತ್ರಗಳ ಪರಿಚಯ ಅಷ್ಟಾಗಿ ಇಲ್ಲ. ನಾನೇನಿದ್ರೂ ಸಹ ವ್ಯಾಖ್ಯಾನಕಾರರು ಏನು ಹೇಳ್ತಾರೋ ಅದನ್ನು ಯಥಾಮತಿ ನನ್ನ ಬುದ್ಧಿಪಾತ್ರೆಯಲ್ಲಿ ಹಿಡಿದು ಶೋಧಿಸಿ ನಿಮ್ಮ ಮುಂದೆ ಇಡ್ತೇನೆ ಅಷ್ಟೇ. ಹಾಗಾಗಿ ತಂತ್ರರಾಜ ಎನ್ನುವಂಥ ಒಂದು ಪ್ರಸಿದ್ಧ ಗ್ರಂಥ, ಅದು ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ರಾಜ್ಯಲಕ್ಷ್ಮಿ ವಿಶೇಷವಾಗಿ ಕ್ಷತ್ರಿಯರಿಗೆ ಹೇಳಿದಂಥದ್ದು. ಅವರಿಗೆ ಈ ರಾಜ್ಯಲಕ್ಷ್ಮಿಯ ಅನುಗ್ರಹ ಬೇಕಾಗತ್ತೆ. ಹಾಗಾಗಿ ಆಕೆಯನ್ನು ಒಲಿಸಿಕೊಳ್ಳೋದಕ್ಕೆ, ಅವಳ ಅನುಗ್ರಹವನ್ನು ಪಡೆಯೋದಕ್ಕೆ ಬೇಕಾದಂಥ ಮಂತ್ರ ಅಲ್ಲುಂಟು ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ. ಅದರ ಸ್ವರೂಪ ಏನು ಅಂತ ತಿಳಿಸೋದಿಲ್ಲ. ಇಷ್ಟಾದ ಮೇಲೆ ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ರಾಜ್ಯಾಧಿಷ್ಠಾನ ಲಕ್ಷ್ಮೀ ಸ್ವರೂಪಿಣಿ, ಅಂದರೆ ರಾಜ್ಯದಲ್ಲಿರುವಂಥ ಲಕ್ಷ್ಮಿಯ ಸ್ವರೂಪ, ಅಲ್ಲಿರುವಂಥ ಧನ ಕನಕ ಭೂಮಿ ಮನೆ ಆಳು ಕಾಳು ಹಸ್ತಿ ಗಜ ಎಲ್ಲದೂ ಸಹ. ಆನೆ, ಹಸ್ತಿ ಗಜ ಆನೆ ಮೂರು ಒಂದೇ ಆಗೋಯ್ತಲ್ರಿ. ನಾನು ಹೇಳ್ತಾ ಹೋದೆ, ನೀವು ಹೂ ಆಗ್ತಾನೆ ಉಳಿದ್ಬಿಟ್ರಿ. ತಮಾಷೆ ಮಾಡಿದೆ. ಆನೆ ಕುದುರೆ ಎಲ್ಲವೂ ಸಹ ಆಕೆಯದೇ ಸಂಪತ್ತು. ಹೀಗೆ ಅದು ರಾಜ್ಯಲಕ್ಷ್ಮಿ ಅಂತ. ಒಟ್ಟಾರೆ ಏನು ಕೇಳಿದರೆ, ಜಗನ್ಮಾತೆ ರಾಜ್ಯಲಕ್ಷ್ಮಿಯಾಗಿ ನೆಲೆಸಿದಾಗ ರಾಜ್ಯದ ಸಂಪತ್ತು ವೃದ್ಧಿಸುತ್ತದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಅವಳ ಹೆಸರು ರಾಜ್ಯಲಕ್ಷ್ಮಿ ಅಥವಾ ರಾಜ್ಯಶ್ರೀ ಅಂತ. ಹೆಣ್ಣು ಮಕ್ಕಳಿಗೆ ರಾಜಶ್ರೀ ಅಂತ ಹೆಸರಿಡ್ತಾರೆ, ಅದಕ್ಕಿಂತಲೂ ಉತ್ಕೃಷ್ಟವಾದ ಹೆಸರು ರಾಜ್ಯಶ್ರೀ ಅಂತ. ನನ್ನ ಸ್ನೇಹಿತರು ಒಬ್ಬರಿದ್ದರು, ಈಗಿಲ್ಲ. ಅವರ ಮಗಳಿಗೆ ರಾಜ್ಯಶ್ರೀ ಅಂತಲೇ ಹೆಸರಿಟ್ಟಿದ್ರು ಅವರು. ಆಗ ಅವಾಗ ಕೇಳಿದೆ ನಾನು ಅವ್ರ ಹತ್ರ, ರಾಜಶ್ರೀ ಅನ್ನೋದು ಪ್ರಸಿದ್ಧ ಅಲ್ವಾ ಅಂತ. ಪ್ರಸಿದ್ಧ ಹೌದು, ಆದರೆ ರಾಜ್ಯಶ್ರೀ ಅನ್ನುವಂಥದ್ದು ಅರ್ಥದೃಷ್ಟಿಯಲ್ಲಿ ಇದಕ್ಕಿಂತ ಹೆಚ್ಚು ಉತ್ಕೃಷ್ಟ ಹೀಗೆ ಅಂತ. ಬಹಳ ಹಿಂದೆ, ಸುಮಾರು 35 ವರ್ಷಗಳ ಹಿಂದೆ ಹೀಗೆ ಅಂತ. ಹಾಗಾಗಿ ರಾಜ್ಯಶ್ರೀ ಅಂದರೆ ರಾಜ್ಯಲಕ್ಷ್ಮಿ ಅಂತ ಅರ್ಥ ಅದಕ್ಕೆ. ಇಲ್ಲಿ ನಾನು ಒಂದು ಮಾತನ್ನು ಹೇಳಬೇಕು. ಈ ರಾಜ್ಯಲಕ್ಷ್ಮಿಯ ವಿಚಾರ ಬಂದಾಗ ಕ್ಷತ್ರಿಯರಾದವರಿಗೆ, ರಾಜ್ಯವನ್ನು ಕಟ್ಟುವವರಿಗೆ ಅಥವಾ ರಾಜ್ಯವನ್ನು ಬೆಳೆಸಬೇಕು ಅಂತ ಬಯಸುವವರಿಗೆ ಈ ರಾಜ್ಯಲಕ್ಷ್ಮಿಯ ಅನುಗ್ರಹ ಅದು ಅನಿವಾರ್ಯ. ಹಾಗಿಲ್ಲದೆ ಇದ್ದರೆ ರಾಜ್ಯ ಕಟ್ಟಲಿಕ್ಕೆ ಆಗೋದಿಲ್ಲ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸುವಾಗ ನಿಮಗೆ ಗೊತ್ತು, ಹಕ್ಕ ಬುಕ್ಕರ ಪರಿಸ್ಥಿತಿ ಹೇಗಿತ್ತು ಅಂದರೆ, ಅವರು ಕಾಡಾಡಿಗಳಾಗಿಬಿಟ್ಟಿದ್ರು, ಟೋಟಲ್ ಅನಾಥರಾಗಿಬಿಟ್ಟಿದ್ರು ಒಂಥರ. ಆದರೆ ಒಂದೇ ಒಂದು ಗೊತ್ತಿತ್ತು ಅವರಿಗೆ, ನಾವು ರಾಜವಂಶಸ್ಥರು, ಹಿಂದಿಲ್ಲ ಮುಂದಿಲ್ಲ ಅವರಿಗೆ. ಅಷ್ಟರ ಮಟ್ಟಿಗೆ ಶತ್ರುಗಳ ಆಕ್ರಮಣದಿಂದಾಗಿ ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನೋಷ್ಟರ ಮಟ್ಟಿಗೆ ಬೆದರಿ ಬೆಂಗಾಡ ಆಗಿಬಿಟ್ಟಿದ್ರು, ಕಾಡು ಸೇರಿಬಿಟ್ಟಿದ್ರು ಅವರು. ಅಕಸ್ಮಾತ್ತಾಗಿ ಅವರಿಗೆ ಸಿಕ್ಕವರು ವಿದ್ಯಾರಣ್ಯರು, ಇದು ನಾವು ಮರಿಬಾರ್ದು. ಆಗ ಅವರನ್ನ ಇವರು ನೋಡಿದರು, ಇವರನ್ನು ಅವರು ನೋಡಿದರು. ಆ ಕರ್ಮಧರ್ಮ ಸಂಯೋಗ ಅಂತ ಒಂದು ಶಬ್ದ ಉಂಟು ಜ್ಯೋತಿಷ್ಯದಲ್ಲಿ, ಹೇಗೆ ತಾಳೆ ಆಗತ್ತೆ ನೋಡಿ. ಇವರನ್ನು ನೋಡಿದಾಗ ಈಗಾಗಲೇ ಈ ದೇಶ ಜರ್ಜರಿತವಾದದ್ದನ್ನು ವಿದ್ಯಾರಣ್ಯರು ಗಮನಿಸಿದ್ರು. ಇಲ್ಲೊಂದು ಹೈಂದವೀಯ ರಾಜ್ಯ ಸ್ಥಾಪನೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದರು. ಅವರಿಗೆ ಇವರನ್ನು ನೋಡಿದಾಗ ಮುಖ ನೋಡಿದ ತಕ್ಷಣ ಅನಿಸ್ತಂತೆ, ನನ್ನ ಸಂಕಲ್ಪ ಇವರಿಂದ ಈಡೇರುತ್ತೆ ಅಂತ. ಜ್ಞಾನಿಯಾದವನಿಗೆ ಮಾತ್ರ ಅದು ಗೋಚರಿಸುತ್ತೆ. ಇವರನ್ನು ನೋಡಿದಾಗ ಅನಿಸ್ತಂತೆ, ನಮಗೆ ಇವರೇ ನಿಜವಾದ ಗುರುಗಳು ಅಂತ.
ಒಂದು ಕಾಲಿಗೆ ಎರಗಿದರು. ಕಾಲಿಗೆ ಎರಗಿ ಆದಮೇಲೆ ಅವರನ್ನು ಬಹಳ ಜೋಪಾನವಾಗಿ ರಕ್ಷಣೆ ಮಾಡಿದ್ರು ವಿದ್ಯಾರಣ್ಯರು. ಯಾಕೆಂದರೆ ಅವ್ರು ನೋಡಿದ ತಕ್ಷಣ ಗೊತ್ತ, ರಾಜ ಲಕ್ಷಣ ಸಂಪನ್ನರು, ಯುವಾನವು, ತೇಜಸ್ವಿನವು, ಎಷ್ಟೆಲ್ಲ ವಿವರಣೆ ಕೊಡ್ತಾರೆ ಅವ್ರ ಬಗ್ಗೆ. ಅಂಥವ್ರು ನೋಡಿದಾಗ ಅನ್ನಿಸ್ತಂತೆ ಈ ಮಕ್ಕಳು ಹಾಳಾಗಬಾರ್ದು, ಇವ್ರನ್ನ ಏನಾದರೂ ಮಾಡಿ ಈ ದೇಶದ ಬೆಳವಣಿಗೆಗೋಸ್ಕರ ಉಪಯೋಗಿಸಿಕೊಳ್ಬೇಕು ನಾನು ಅಂಥೇಳಿ ಬಯಸಿದರು. ಹೀಗೆ ಆ ವಿದ್ಯಾರಣ್ಯರು ಯಾಕೆ ಹೀಗೆ ಬಯಸಿದ್ರು ಕೇಳಿದರೆ, ಅವರು ಸ್ವತಃ ಭುವನೇಶ್ವರಿಯ ಆರಾಧಕರು. ಮಧ್ಯದಲ್ಲಿ ಒಂದು ಮಾತು ಹೇಳಿಬಿಡ್ತೇನೆ, ಬೇಜಾರು ಮಾಡ್ಕೊಳ್ಬೇಡಿ. ನವಂಬರ್ 1ನೇ ತಾರೀಕು ಬಂದರೆ ಕನ್ನಡ ಭುವನೇಶ್ವರಿ ಹಾಡಿದ್ದೇ ಹಾಡಿದ್ದು, ಆದರೆ ವಿದ್ಯಾರಣ್ಯರ ಹೆಸರು ಮಾತ್ರ ಯಾರಿಗೂ ಗೊತ್ತಿಲ್ಲ ಪಾಪ. ದುರ್ದೈವ. ಅವರನ್ನು ಮರೆತು ಆ ಭುವನೇಶ್ವರಿ ನೀವು ಎಷ್ಟೇ ಹಾಡಿದ್ರು ಸಹ ಇವರಿಗೆ ಅನುಗ್ರಹ ಮಾಡ್ತಾಳ? ಯಾಕೆಂದರೆ ಈ ನಾಡಿಗೆ ತನ್ನನ್ನು ಪರಿಚಯಿಸಿದವರು ವಿದ್ಯಾರಣ್ಯ ಯತಿಗಳು, ಹೌದು ತಾನೆ? ಆದರೆ ಕನ್ನಡ ರಾಜ್ಯೋತ್ಸವ 1 ತಿಂಗಳ 2 ತಿಂಗಳ, ನಾ ತಪ್ಪು ಹೇಳ್ಬಿಟ್ನಾ ಅಂತ, ರಾಜ್ಯೋತ್ಸವ ಅಂತ ಹೇಳಬೇಕಿತ್ತು ಅಲ್ವಾ? ರಾಜ್ಯೋತ್ಸವ ಅಂತ ಹೇಳಿಬಿಟ್ರೆ ಆ ಭುವನೇಶ್ವರಿ ತಾಯಿ ಪ್ರಾಯಶಃ ಕಿವಿ ಬೆರಳಾಕೊಂಡು ಬಿಡ್ತಾಳೆ. ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ. ಹೀಗೆ ತಪ್ಪು ಹೇಳಿದ್ರೇ ಕನ್ನಡ ಭಾಷೆ ಬೆಳೀತದೆ ಎನ್ನುವಂತಹದ್ದು ಹಠ. ಬೆಳೆಯೋದಾದರೆ ಬೆಳೀಲಿ. ಹೀಗೆ ಇಂಥವರಿಗೆ ಮಾರ್ಗದರ್ಶಕರಾಗಿ ಸಿಕ್ಕವರು ವಿರಕ್ತ ಶಿಖಾಮಣಿಗಳು, ಜಗನ್ಮಾತೆಯ ಪರಮ ಆರಾಧಕರು, ತ್ಯಾಗಿವರೇಣ್ಯರಂಥ ವಿದ್ಯಾರಣ್ಯರು ಎನ್ನುವಂಥದ್ದನ್ನು ಇತಿಹಾಸ ಮತ್ತೆ ಮತ್ತೆ ಹೇಳುತ್ತೆ. ಇಂತಹ ವಿದ್ಯಾರಣ್ಯರು ಈ ದೇಶದಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಆ ರಾಜಸತ್ತೆಯಲ್ಲಿ ಇವ್ರನ್ನ ಕುಳ್ಳಿಸಬೇಕು ಅಂತಾದಾಗ ಸಂಕಲ್ಪ ಇದೆ. ಆದರೆ ಏನಿದೆ? ಏನೂ ಇಲ್ಲ ರೀ. ಏನೂ ಇಲ್ಲ ಅಂದರೆ ಏನೂ ಇಲ್ಲ, ಅಷ್ಟರ ಮಟ್ಟಿಗೆ ದೋಚಿದ್ದಾರೆ ಯವನರು. ಇಂಥ ಸಂದರ್ಭದಲ್ಲಿ ಆಗ ಸಾಮ್ರಾಜ್ಯ ಸ್ಥಾಪನೆಗೆ ಬೇಕಾದಂಥ ಧನ ಕನಕ ಸಂಪತ್ತನ್ನು ಪಡೆಯೋದಕ್ಕೋಸ್ಕರ ಸ್ವತಃ ವಿದ್ಯಾರಣ್ಯರು ಭುವನೇಶ್ವರಿಯನ್ನು ಸ್ತೋತ್ರ ಮಾಡ್ತಾರೆ. ಆ ಘಟನೆ ನೆನೆಸ್ಕೊಂಡ್ರೆ ನನಗೆ ಎಲ್ಲೋ ಒಂದು ಕಡೆಗೆ ನಿಯಂತ್ರಣವನ್ನು ಕಳ್ಕೊಂಡು ಬಿಡ್ತೀನಿ ನಾನು. ಹಾಗಾಗಿ ಅದನ್ನು ಪೂರ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಅವರು ಜಗನ್ಮಾತೆಯನ್ನು ಪ್ರಾರ್ಥಿಸುವಂಥದ್ದು. ಈ ದೇಶದಲ್ಲಿ ಸನಾತನ ಧರ್ಮ ಬಾಳಬೇಕೋ ಬಾಳಬಾರ್ದು ಹೇಳೋ ಬದಲು ನೀನು ವೇದ ಪ್ರತಿಪಾದ್ಯಳೆ ಆದದ್ದಿದ್ದರೆ ಅದರ ಉಳಿವಿಗೋಸ್ಕರ ಕಣ್ಣು ಬಿಟ್ಟು ನನ್ನನ್ನು ಹರಿಸ್ತೀಯೋ ಇಲ್ವೋ ಹೇಳು. ಎಷ್ಟರ ಮಟ್ಟಿಗೆ ಅಂದರೆ, ಒಂದು ಅಳುವ ಮಗುವು ತನಗೆ ಬೇಕಾದ ವಸ್ತುವನ್ನು ಪಡೆಯೋದಕ್ಕೆ ತಾಯಿಯ ಸೆರಗನ್ನು ಹಿಡಿದು ಅಲ್ಲಾಡಿಸಿ ಕೇಳುತ್ತಲ್ಲ, ಹಾಗೆ ಕೇಳಿದ್ದಾರೆ ಭುವನೇಶ್ವರಿಯನ್ನವರು. ಈ ದೇಶದಲ್ಲಿ ಪ್ರಾಚೀನ ಪರಂಪರೆಯ ಉಳಿವಿಗೋಸ್ಕರ ನಿನ್ನ ಕೇಳ್ತಾ ಇದ್ದೇನೆ. ಒಂದು ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು. ರಾಜಲಕ್ಷಣೆಯನ್ನು ಹೊತ್ತಂಥ ಕುಮಾರು ಸಿಕ್ತಿದ್ದಾರೆ, ರಾಜಸತ್ತೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಭಾವನೆ ಉಂಟು. ಆದರೆ ಈ ರಾಜ್ಯ ಸಾಮ್ರಾಜ್ಯಕ್ಕೆ ಬೇಕಾದಂಥ ಸ್ಥಾಪನೆ ಮಾಡಲಿಕ್ಕೆ ಬೇಕಾದಂಥ ಯಾವ ಸಂಪತ್ತೂ ಇಲ್ಲ. ಆಗ ನೀನು ಕಣ್ಣು ಬಿಟ್ಟು ಅನುಗ್ರಹ ಮಾಡು. ನೀವು ಪ್ರಾಯಶಃ ಆಚಾರ್ಯ ಶಂಕರರು ಕನಕಧಾರಾ ಸ್ತೋತ್ರವನ್ನು ಹೇಳಿ ನೆಲ್ಲಿಕಾಯಿ ಕೊಟ್ಟು ಅಜ್ಜಿಗೆ ಅನುಗ್ರಹ ಮಾಡಿದ್ರಲ್ಲ, ಆ ಭಾವನೆ ಎಲ್ಲೋ ಗಟ್ಟಿಯಾಗಿತ್ತು ಅಂತ ಕಾಣುತ್ತೆ. ಅದೇ ಪರಂಪರೆಯಲ್ಲಿ ಬಂದವರು ನೋಡಿ. ಈಗ ಹೇಳಿದಾಗ ಭುವನೇಶ್ವರಿ ಸ್ವತಃ ಸುವರ್ಣ ವೃಷ್ಟಿಯನ್ನು ಸುರಿಸಿದಳಂತೆ. ಈಗ ತ್ಯಾಗಿಗಳು ಕರೆದ್ರೆ ಯಾವ ತಾಯಿ ಇಲ್ಲ ಅಂತಾಳ್ರಿ. ಸುವರ್ಣ ವೃಷ್ಟಿ. ಹೀಗೆ ಆ ಭುವನೇಶ್ವರಿ ದೇವಿಯನ್ನು ಪ್ರಾರ್ಥಿಸಿದಾಗ ಆ ತ್ಯಾಗಿಯ ಸದುದ್ದೇಶವಾದ ಪ್ರಾರ್ಥನೆಯನ್ನು ಆಲಿಸಿದಂಥ ಜಗನ್ಮಾತೆ ಸುವರ್ಣವೃಷ್ಟಿಯನ್ನು ಸುರಿಸಿದಳು. ಇದಕ್ಕೆ ಇನ್ನೊಂದು ಅಭಿಪ್ರಾಯವನ್ನು ಹೇಳ್ತಾರೆ, ಆದರೆ ಆ ಅಭಿಪ್ರಾಯ ನಾನು ಪೂರ್ತಿ ಒಪ್ಪೋದಿಲ್ಲ. ಯಾಕೆ ಅಂದರೆ, ಇವರು ಹೀಗೆ ಕೇಳಿದಾಗ ಬೇರೆ ಎಷ್ಟೋ ಜನ ರಾಜರುಗಳು ಬಂದು ಇವರಿಗೆ ಕೊಟ್ರಂತೆ ಅಂತ. ಈ ಮಾತನ್ನು ಪೂರ್ತಿ ಒಪ್ಕೊಳ್ಳೋದು ಕಷ್ಟ. ಯಾಕೆಂದರೆ ಯವನರ ಆಳ್ವಿಕೆಯಿಂದಾಗಿ ಎಲ್ಲ ರಾಜರು ಜರ್ಜರಿತವಾಗಿ ತಮ್ಮ ಸಂಪತ್ತನ್ನು ಕಳ್ಕೊಂಡವರೇ. ಆವಾಗ ಹಾಗಿದ್ದಿದ್ದರೆ ಅವರ ಹತ್ರ ಇದ್ದಿದ್ದರೆ ವಿದ್ಯಾರಣ್ಯರು ಇಂಥ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅಂತ ಕನಸು ಕಾಣ್ತಾ ಇರಲಿಲ್ಲ. ಎಲ್ಲ ರಾಜರಿಗೆ
ರಾಜರು ಅಂತ ಹೆಸರು ಮಾತ್ರ ಇಟ್ಕೊಂಡವರಾಗಿದ್ದರು. ನಿಜವಾಗಿ ರಾಜ ಸತ್ತೆಯೇ ಇರಲಿಲ್ಲ, ಸತ್ಯ ಹೋಗಿದ್ದರು ಅವರು. ಹಾಗಾಗಿ ಬೇರೆಯವರು ಬಂದು ಎಷ್ಟೋ ಜನ ಹಣ ಕೊಟ್ಟರು ಅಂತ ಹೇಳುವಂಥ ಮಾತಿಗೆ ಪೂರಕವಾದಂಥ ದಾಖಲು ಇಲ್ಲ. ಕೊನೆಗೆ ಜಗನ್ಮಾತೆ ಸುರಿಸಿದಂತಹ ಆ ಧನ, ಆ ಸಂಪತ್ತನ್ನೇ ಮೂಲಧನವನ್ನಾಗಿಸಿಕೊಂಡು ಹಕ್ಕಬುಕ್ಕರನ್ನ ಇಟ್ಕೊಂಡ್ರು, ಸಾಮ್ರಾಜ್ಯ ಸ್ಥಾಪನೆ ಮಾಡಿದರು. ಅಂದರೆ ಅವರನ್ನು ಕಿಂಗ್ ಆಗಿ ಮಾಡಿದರು. ವಿದ್ಯಾರಣ್ಯರು ಕಿಂಗ್ ಮೇಕರ್ ಆದರು, ಅವರು ಕಿಂಗ್ ಆಗಲಿಲ್ಲ. ಕೊನೆಗೆ ಆ ದೇವಿ ಸುರಿಸಿದಂಥ ಸಂಪತ್ತಿನಿಂದ ಕಟ್ಟಿದಂಥ ಸಾಮ್ರಾಜ್ಯ ಆದ್ದರಿಂದಲೇ ಇರಬೇಕು. ಪ್ರಾಯಶಃ ಇತಿಹಾಸ ನೋಡಬೇಕು ನೀವು. ವಿಜಯನಗರ ಸಾಮ್ರಾಜ್ಯದಷ್ಟು ಸುದೀರ್ಘ ಕಾಲ ಬಾಳಿದಂಥ ಒಂದು ಸಾಮ್ರಾಜ್ಯ, ರಾಜಸತ್ತೆ ನಮ್ಮ ಇತಿಹಾಸದಲ್ಲಿ ಇನ್ನೊಂದಿಲ್ಲ ರೀ. 310 ವರ್ಷಗಳ ಕಾಲ ಬಾಳಿತು ಆ ಸಾಮ್ರಾಜ್ಯ. ಇತಿಹಾಸ ತೆಗೆದು ನೋಡಬೇಕು ನೀವು. ಅದನ್ನು ನೋಡ್ತಾ ನೋಡ್ತಾ ಹೋದಾಗ ನಮಗೆ ರೋಮಾಂಚನ ಆಗ್ತದೆ. 1336ನೇ ಇಸ್ವಿ ಧಾತು ಸಂವತ್ಸರ ವೈಶಾಖ ಶುಕ್ಲ ಪಂಚಮಿ ಆಚಾರ್ಯ ಶಂಕರು ಜನ್ಮ ತಾಳಿದ ದಿನ, ಅವತ್ತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ. ಧಾತು ಸಂವತ್ಸರ, ಎಲ್ಲ ರೀತಿಯ ಧಾತುಗಳು ಸಹ ಇಲ್ಲಿ ಸೇರಬೇಕು ಎನ್ನುವಂಥ ಹಿನ್ನೆಲೆ. ಅದಾದ ಮೇಲೆ 1446ರವರೆಗೆ 310 ವರ್ಷಗಳ ಕಾಲ ಆ ಸಾಮ್ರಾಜ್ಯ ಬಹಳ ಸುದೀರ್ಘ ಕಾಲವಾಗಿ ನಡೀತು. 1565ನೇ ಇಸ್ವಿ ತಾಳಿಕೋಟ ಯುದ್ಧ, ರಕ್ಕಸ ತಕ್ಕಡಿ ಅಂತ ಅದರ ಹೆಸರು. ಆ ಯುದ್ಧ ಆದಮೇಲೆ ಸುಮಾರು ಒಂದು 60 ವರ್ಷ ಸ್ವಲ್ಪ ಅದರ ಕೊನೆಯ ಕಾಲ ಸನ್ನಿಹಿತವಾಗಿತ್ತು. ಏನಿದ್ರೂ 230 ವರ್ಷಗಳ ಕಾಲ ಅತ್ಯಂತ ಉಚ್ಛಾಯ ಸ್ಥಿತಿಯಲ್ಲಿ ಬಾಳಿದಂಥ ಒಂದು ಸಾಮ್ರಾಜ್ಯ ಇದ್ದರೆ ಅದು ವಿಜಯನಗರ ಸಾಮ್ರಾಜ್ಯ. ಯಾಕೆ ಇಂಥ ಒಂದು ಉಚ್ಛಾಯ ಸ್ಥಿತಿಗೆ ಹೋಯಿತು ಕೇಳಿದರೆ, ಇತಿಹಾಸಕಾರರು ಹೇಳ್ತಾರೆ, ಒಂದು ದೇವಿಯ ಅನುಗ್ರಹದಿಂದ ಬಂದಂಥ ಸಂಪತ್ತಿನಿಂದ ಕಟ್ಟಿದಂಥದ್ದು, ಇದು ಒಂದು ಕಾರಣ. ತ್ಯಾಗಿಗಳ ಮಾರ್ಗದರ್ಶನದಲ್ಲಿ ಬಂದದ್ದು ಎರಡನೇದು. ಅದರ ಜೊತೆಗೆ ಮೂರನೇದು ಏನು ಕೇಳಿದರೆ, ಹಕ್ಕಬುಕ್ಕರ ಈ ಪರಿಶುದ್ಧವಾದಂಥ ಪ್ರಜಾರಂಜಕವಾದಂಥ ಅರಸತ್ತಿಗೆ ಈ 3 ಕಾರಣದಿಂದ ಅದು 300 ವರ್ಷಗಳಿಗಿಂತ ಹೆಚ್ಚು ಕಾಲ ಬಾಳಿತು ಅಂತ. ಒಬ್ಬೊಬ್ಬ ವ್ಯಕ್ತಿಯ ಪರಿಶ್ರಮದಿಂದ 100 ವರ್ಷಗಳ ಕಾಲ ಲೆಕ್ಕ ಹಾಕ್ತಾರೆ ಹೇಗೆ ಅಂತ. ಹೀಗೆ ಇಂಥ ಸಾಮ್ರಾಜ್ಯ ಕಟ್ಟಲಿಕ್ಕೆ ಕಾರಣೀಭೂತಳಾಗುವವಳು ಇವಳೇ ರಾಜ್ಯಲಕ್ಷ್ಮಿ ಅಂತ. ಇಂತಹ ಈ ರಾಜ್ಯಲಕ್ಷ್ಮಿ ರೂಪದಿಂದ ಜಗನ್ಮಾತೆ ಅನುಗ್ರಹಿಸಿದರೆ ಏನೆಲ್ಲ ಆಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆ ಹಿನ್ನೆಲೆಯಲ್ಲಿಯೇ ಮೈಸೂರಿನ ಅರಸರು ಅದೇ ಪರಂಪರೆಯಲ್ಲಿ ಬಂದವರಾದ್ದರಿಂದ ಅದರ ನೆನಪಿಗಾಗಿಯೇ ಇವತ್ತಿಗೂ ಸಹ ಅಲ್ಲಿ ಹೋಗಿ ಚಾಮುಂಡಿಯನ್ನು ಪೂಜೆ ಮಾಡೋದು ಮತ್ತು ಆ ಬನ್ನಿ ಮಂಟಪಕ್ಕೆ ಅರ್ಚಿಸುವಂಥದ್ದು, ಇದೆಲ್ಲವೂ ಸಹ ಪರಂಪರೆ ಅದೇ ಹಿನ್ನೆಲೆಯಲ್ಲಿ ಬಂದಂಥದ್ದು. ಹೀಗೆ ಜಗನ್ಮಾತೆ ಅನುಗ್ರಹ ಇದ್ದರೆ ಏನೆಲ್ಲ ಆಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೀಗಾಗಿ ಮಾರ್ಕಂಡೇಯ ಪುರಾಣದಲ್ಲಿ ಒಂದು ಮಾತು ಬರ್ತದೆ, ಯಾದೇವಿ ಸರ್ವಭೂತೇಷು ಏನುಂಟು ಅಂತ ಕೇಳಿದ್ರೆ ಮುಂದಿನ ಮಾತು ಲಕ್ಷ್ಮೀ ರೂಪೇಣ ಸಂಸ್ಥಿತ. ನಾನು ಅದನ್ನು ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ತೇನೆ. ಯಾದೇವಿ ಸರ್ವಭೂತೇಷು ಅಲ್ಲ, ಯಾದೇವಿ ಸರ್ವಭೂಪೇಷು. ಭೂಪರು ಅಂದರೆ ಯಾರು? ಭೂಮಿಂ ಪಾಲಯಂತೀತಿ ಭೂಪಾಹ ಅಲ್ವಾ. ಯಾದೇವಿ ಸರ್ವಭೂಪೇಷು ಲಕ್ಷ್ಮೀರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಹಾಗಾಗಿ ಅವಳು ರಾಜ್ಯಲಕ್ಷ್ಮಿ ಅನ್ನೋದಕ್ಕೆ ನಮಗೆ ನೇರವಾಗಿ ಸಿಗುವಂಥ ಉದಾಹರಣೆ ಯಾವುದು ಅಂದರೆ ವಿಜಯನಗರದ ಒಂದು ಈ ಉದಾಹರಣೆ. ಪ್ರಾಯಶಃ ನಾನು ಮತ್ತೆ ಮತ್ತೆ ಹೇಳ್ತೇನೆ ಅಂತ ಅಂದ್ಕೊಳ್ಬೇಡಿ, ಇತಿಹಾಸದಲ್ಲಿ ಅಷ್ಟು ಪ್ರಸಿದ್ಧವಾದ ಮುತ್ತು ರತ್ನಗಳನ್ನು ಬಳ್ಳದಲ್ಲಿ ಅಳೆದು ಮಾರಿದ, ಫುಟ್ಪಾತ್ ಮೇಲೆ ಕಳ್ಳೆಪುರಿ ಮಾರಾಟ ಮಾಡ್ದಂಗೆ, ಬಂಗಾರವನ್ನು ತೂಗಿ ಕೊಡುವುದಲ್ಲ, ಕೊಳಗದಲ್ಲಿ ತುಂಬಿ ಅಳೆದು ಕೊಡುವುದು. ಅಂತಹ ಸಂಪತ್ತು ಯಾಕೆ ಕೇಳಿದರೆ ಅವರು ಅಲ್ಲಿಯೇ ಸಾಮ್ರಾಜ್ಯ ಮಾಡಬೇಕು ಅನ್ನೋದಕ್ಕೆ 2 ಕಾರಣ. ಇತಿಹಾಸವನ್ನು ನಾವು ನೋಡಬೇಕು ಸ್ವಲ್ಪ. ಆ ಜಗನ್ಮಾತೆ ಅನುಗ್ರಹಿಸುವಾಗ ಅದರ ಹಿಂದೆ ಏನೆಲ್ಲ ಉದ್ದೇಶ ಇರುತ್ತೆ ಅಂತ
ಒಂದು ರಾಮಾಯಣ ಕಾಲದ ಕಿಷ್ಕಿಂಧ ಸಾಮ್ರಾಜ್ಯ ಇದ್ದಿದ್ದು ಅಲ್ಲೇನೆ. ಈ ಕಡೆಗೆ ಅಯೋಧ್ಯೆ ಮಾನವರ ಸಾಮ್ರಾಜ್ಯ, ಈ ಕಡೆಗೆ ಲಂಕೆ ದಾನವರ ಸಾಮ್ರಾಜ್ಯ, ಮಧ್ಯೆಯಲ್ಲಿ ಮಾನವರೂ ಅಲ್ಲ ರಾಕ್ಷಸರೂ ಅಲ್ಲದೆ ಇರುವಂಥ ಈ ವಾನರರ ಸಾಮ್ರಾಜ್ಯ. ಅಂದಿನ ಪಂಪಾ ಕ್ಷೇತ್ರವೇ ಇಂದಿನ ಹಂಪಿ ಅಲ್ವಾ? ಅದಕ್ಕಿಂತ ಹೆಚ್ಚಿಗೆ ಮೊಟ್ಟ ಮೊದಲು ಆಂಜನೇಯ ರಾಮ ಲಕ್ಷ್ಮಣನ ಭೇಟಿ ಮಾಡಿದ್ದು ಅಲ್ಲೇನೆ, ಇದೇ ಪಂಪಾ ಕ್ಷೇತ್ರದಲ್ಲಿ. ತಾತ್ಪರ್ಯ ಏನು? ಆ ಆಂಜನೇಯ ರಾಮ ಲಕ್ಷ್ಮಣನ ಭೇಟಿ ಮಾಡಿದ ಮಹಾಪರಾಕ್ರಮಿ, ಅವನ ಅನುಗ್ರಹ ನಿಮಗೆ ಇರುವಂತಹ ಜಾಗವೇ ಇರಲಿ ಅಂಥೇಳಿ ಒಂದು. ಇನ್ನೊಂದು ಇತಿಹಾಸ ಹೇಳುವ ಹಾಗೆ ಅವರು ಸಾಮ್ರಾಜ್ಯ ಕಟ್ಟುವಾಗಲು ಒಂದು ಘಟನೆ ನಡೀತಂತೆ. ಎಲ್ಲಿ ನಾನು ಈ ಸಾಮ್ರಾಜ್ಯದ ಮೂಲ ನೆಲೆಯನ್ನು ಮಾಡಬೇಕು ಅಂತ ಹುಡುಕ್ಲಿಕ್ಕೆ ಹೊರಟಾಗ ಎಲ್ಲ ಕಡೆಗೂ ಜನರನ್ನು ಕಳಿಸಿದ್ರಂತೆ, ಹಕ್ಕಬುಕ್ಕರು, ವಿದ್ಯಾರಣ್ಯರ ಮಾರ್ಗದರ್ಶನದಂತೆ. ಹೋದಾಗ ಒಂದು ಘಟನೆ ನಡೀತಂತೆ ಅಲ್ಲಿ. ಏನು ಕೇಳಿದರೆ, ಒಂದು ತೋಳ ಮೊಲವನ್ನು ಅಟ್ಟಿಸಿಕೊಂಡು ಬರ್ತಾ ಇತ್ತಂತೆ. ಅದು ಎಲ್ಲಿವರೆಗೆ ಕೇಳಿದರೆ ಬಹಳಷ್ಟು ದೂರದಿಂದ ಅಟ್ಟಿಸಿಕೊಂಡು ಬಂದಿದೆ. ಆದರೆ ಅಲ್ಲಿವರೆಗೂ ಆ ತೋಳಕ್ಕೆ ಹೆದರಿ ಓಡಿ ಬಂದಂಥ ಈ ಮೊಲ ಈ ಜಾಗಕ್ಕೆ ಬಂದಾಗ, ಪಂಪಾ ಕ್ಷೇತ್ರಕ್ಕೆ ಬಂದಾಗ ಹೆದರಿ ಓಡಲಿಲ್ಲ, ತಿರುಗಿ ನಿಂತಿತು ತೋಳದ ಮೇಲೆ. ಅತ್ಯಂತ ಶುಭ್ರವಾದಂಥ ಮೊಲ, ಮೃದುವಾದಂಥ ಸ್ವಭಾವದ ಮೊಲ, ಯಾವುದನ್ನೂ ಹಿಂಸಿಸದೇ ಇರುವಂಥ ಮೊಲ ಇಲ್ಲಿವರೆಗೆ ತೋಳಕ್ಕೆ ಹೆದರಿದ್ದು ಅಲ್ಲಿ ಬಂದಾಗ ತಿರುಗಿ ನಿಂತಿತಂತೆ. ಅಷ್ಟೇ ಅಲ್ಲ, ತೋಳ ಅಲ್ಲಿಂದ ಓಡಿ ಹೋಯಿತು ಕೂಡ, ಮೊಲ ತಿರುಗಿ ನಿಂತಾಗ. ಇದನ್ನು ಬಂದು ಹೇಳಿದಾಗ ಆ ಜಾಗ ತೋರಿಸಿ ಅಂದ್ರಂತೆ ವಿದ್ಯಾರಣ್ಯರು. ಹಾಗೆ ಹೇಳುತ್ತೆ, ಅಲ್ಲೇ ಒಂದು ಶಿಲಾಸ್ಥಾಪನೆ, ಇಲ್ಲಿಯೇ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕು. ಯಾಕೆಂದರೆ ಯಾರ್ಯಾರು ಎಷ್ಟೆಲ್ಲ ಹೆದರ್ಕೊಂಡು ಓಡ್ತಾ ಇದ್ರೋ ಇಲ್ಲಿ ಬಂದಾಗ ಅವ್ರನ್ನ ಪ್ರತಿಭಟಿಸುವಂಥ ಶಕ್ತಿ ಬರ್ತದೆ ಅಂತ ಆದರೆ ಆ ಮಣ್ಣನ್ನು ಮೂಸಿ ಎಳೆದಂತೆ. ಇದೇ ಕ್ಷಾತ್ರ ಸಾಮ್ರಾಜ್ಯ ಸ್ಥಾಪನೆಗೆ, ಹಿಂದೂ ಸ್ಥಾಪನೆಗೆ ಇದೇ ನಿಮ್ಮ ಹಿಂದಿನ ವಂಶದಲ್ಲಿರುವಂಥ ಜಾಗ. ಹಾಗಾಗಿ ಇಲ್ಲಿಯೇ ಸಾಮ್ರಾಜ್ಯ ಕಟ್ಟಬೇಕು ಅಂತ ಹೇಳಿದರು. ಜ್ಞಾನಿನ ಚರಿತುಂ ಶಕ್ಯಂ ಸಮ್ಯಕ್ ರಾಜ್ಯಾದಿ ಲೌಕಿಕಂ. ಜ್ಞಾನಿಯಾದವನು ಮಾತ್ರ ಅವನು ಸಾಮ್ರಾಜ್ಯವನ್ನೂ ಕಟ್ಟಬಲ್ಲ, ಲೌಕಿಕ ಸಾಮ್ರಾಜ್ಯವನ್ನು, ಮೋಕ್ಷ ಸಾಮ್ರಾಜ್ಯಕ್ಕೆ ಅಧಿಪತಿಯೂ ಆಗಬಲ್ಲ ಅನ್ನೋದನ್ನು ವಿದ್ಯಾರಣ್ಯರು ಹೇಳಿದರು. ಅಂಥವರ ಮಾರ್ಗದರ್ಶನ ಇದ್ದರೆ ಎಂಥವರು ಸಹ ದೊಡ್ಡವರಾಗಿಬಿಡ್ತಾರೆ. ಅವ್ರನ್ನ ಸಿಂಹಾಸನದ ಮೇಲೆ ಕೂರಿಸ್ತಾಳೆ ಜಗನ್ಮಾತೆ ಅನ್ನೋದಕ್ಕೆ ಹಕ್ಕಬುಕ್ಕರೇ ಉದಾಹರಣೆ. ಅಷ್ಟು ಹಿನ್ನೆಲೆಯಲ್ಲಿ ಆ ರಾಜ್ಯಲಕ್ಷ್ಮೀ, ಅವಳು ರಾಜ್ಯಲಕ್ಷ್ಮಿಯಾಗಿ ಬಂದಾಗ ಏನೆಲ್ಲ ಪವಾಡ ನಡೆದು ಬಿಡ್ತದೆ ಅನ್ನೋದಕ್ಕೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗಿಂತ ಮಿಗಿಲಾದ ಉದಾಹರಣೆ ನಮಗೆ ಸಿಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ರಾಜ್ಯಲಕ್ಷ್ಮಿಯೈ ನಮಃ ಅಂತ ಅಂದ್ಕೊಂಡು ಈ ನಾಮದ ಜೊತೆಗೆ ನಿಲ್ಲಿಸ್ಕೊಳ್ಳೋಣ. ನಾಳೆ ದಿವಸ ನೋಡಿದಾಗ ಕೋಶನಾಥ ಎನ್ನುವಂಥ ನಾಮದ ವಿಚಾರವನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.